ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವುದೇ ಸರ್ಜರಿ ಇಲ್ಲದೆ ನಮ್ಮ ಬ್ರೈನ್ ವರ್ಕಿಂಗ್ ಕಂಡೀಷನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ವಿತ್ 17+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಹಾಗೂ 6,000+ ಸರ್ಜರಿಗಳನ್ನು ಮಾಡಿರುವ ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಕಾರ್ತಿಕ್ ಮಲೆಪತಿ. ನಮಸ್ತೆ ಅಪೇಕ್ಷಾ ಅವರೇ. ನಮಸ್ತೆ. ಪೇಷಂಟ್ಸ್ಗೆ ಯಾವ್ಯಾವ ರೀತಿ ನೀವು ಪರಿಹಾರವನ್ನು ಕೊಡಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ದೀರಾ? ಹೇಳೋದು ಒಂದೇ ಮಾತು. ಸೊ CP ಆಗ್ಬೋದು, ಆಟಿಸಮ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಇದಕ್ಕೆಲ್ಲನೂ ಟ್ರೀಟ್ಮೆಂಟ್ ಇದೆ. ಒಬ್ಬ ಡಾಕ್ಟರ್ ಆಗಿ ನಿಮಗೆ ಇದು ಎಮೋಷನಲಿ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ? Patient who has come on a wheelchair, if he is walking, that is the biggest blessing for the family. ಯಾಕೆ ಸರ್ಜರಿ ಬೇಡ, ಒಂದು ಡಿಫ್ರೆಂಟ್ ಅಪ್ರೋಚ್ ಬೇಕೇ ಬೇಕು ಅಂತ ಅನಿಸ್ತು ನಿಮಗೆ ಅಂತ? So what is the next thing which I can do beyond? Something beyond neurosurgery. ಈ ಸೆರೆಬ್ರಲ್ ಪಾಲ್ಸಿ ಅಥವಾ ಟ್ರೊಮ್ಯಾಟಿಕ್ ಇಂಜುರೀಸ್ ಏನಿರುತ್ತೆ, ಇದ್ರ ಬಗ್ಗೆ ಜನರಲ್ಲಿ ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಫಸ್ಟ್ ಕೇಳೋದೇನೆಂದರೆ, ಇದು ರಿಕವರ್ ಆಗುತ್ತಾ ಇಲ್ವಾ? ಮನಿ ಕೆನಾಟ್ ಬೈ ಎವ್ರಿಥಿಂಗ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಅಪೇಕ್ಷಾ ಜೈನ್. ಸಾಮಾನ್ಯವಾಗಿ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಸ್ಟ್ರೋಕ್ ಆಗಿರಲಿ, ಆಟಿಸಮ್ ಆಗಿರಲಿ ಅಥವಾ ಸೆರೆಬ್ರಲ್ ಪಾಲ್ಸಿ, ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತು ಅಂದರೆ ಲೈಫ್ ಮುಗೀತು, ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋತಾ ಇರಬೇಕು, ಇದಕ್ಕೇನು ಪರ್ಮನೆಂಟ್ ಕ್ಯೂರ್ ಅನ್ನೋದಿಲ್ಲ ಅನ್ನೋವಂಥದ್ದು ಕೇಳಿಬರುತ್ತೆ. ಆದರೆ ಬ್ರೈನ್ ಆ್ಯಕ್ಚುಲಿ ರಿಕವರ್ ಆಗೋಕ್ಕೆ ಸಾಧ್ಯ ಇದೆಯಾ? ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವುದೇ ಸರ್ಜರಿ ಇಲ್ಲದೆ ನಮ್ಮ ಬ್ರೈನ್ ವರ್ಕಿಂಗ್ ಕಂಡೀಷನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯ ಬ್ರೈನ್ ಹೆಲ್ತ್ಗೆ ರಿಲೇಟೆಡ್ ಒಂದಷ್ಟು ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ನ್ಯೂರೋ ರೀಜನ್ ಹೆಲ್ತ್ ಕೇರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಸೀನಿಯರ್ ನ್ಯೂರೋ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕಾರ್ತಿಕ್ ಮಲೆಪತಿ ಸರ್ ಅವರು. ವಿತ್ 17+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಹಾಗೂ 6,000+ ಸರ್ಜರಿಗಳನ್ನು ಮಾಡಿರುವ ಕಾರ್ತಿಕ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಅವುಗಳ ಹಿಂದಿನ ನಿಜವಾದ ಸೈನ್ಸ್ ಏನು ಹಾಗೂ ಅವುಗಳಿಗೆ ನೀಡಬಹುದಾದಂತಹ ಬೆಸ್ಟ್ ಟ್ರೀಟ್ಮೆಂಟ್ ಅಥವಾ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಕಾರ್ತಿಕ್ ಮಲೆಪತಿ ಸರ್. ಸುಮನ್ TV ಕನ್ನಡಗೆ ಸ್ವಾಗತ ನಿಮಗೆ. ನಮಸ್ತೆ ಅಪೇಕ್ಷಾ ಅವರೇ. ನಮಸ್ತೆ. ಸೊ ನೀವೊಬ್ಬ ಸಕ್ಸಸ್ಫುಲ್ ನ್ಯೂರೋ ಸರ್ಜನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಸಾವಿರಾರು ಸರ್ಜರಿಗಳನ್ನು ಮಾಡಿದ್ದೀರಾ. ಸೊ ಯಾಕೆ ಅನಿಸ್ತು ನಿಮಗೆ ಕನ್ವೆನ್ಷನಲ್ ಮೆಡಿಕಲ್ ಸಿಸ್ಟಮಲ್ಲಿ ಒಂದು ಡಿಫ್ರೆಂಟ್ ಅಪ್ರೋಚ್ ಇರಬೇಕು ನ್ಯೂರೋ ಕೇರ್ಗೆ ಅಂತ ಹೇಳಿಬಿಟ್ಟು, ಯಾಕೆ ಸರ್ಜರಿ ಬೇಡ, ಒಂದು ಡಿಫ್ರೆಂಟ್ ಅಪ್ರೋಚ್ ಬೇಕೇ ಬೇಕು ಅಂತ ಅನಿಸ್ತು ನಿಮಗೆ ಅಂತ? ಎಸ್ ಮೇಡಮ್, ವೆರಿ ಗುಡ್ ಕ್ವೆಶನ್ ಆ್ಯಕ್ಚುಲಿ. ಸೊ ಇದೇ ಥರ ಡೌಟ್ ಇವಾಗ ನಮಗೆ ಸರ್ಜನ್ಸ್ ಏನಂದರೆ, ನಮಗೆ ಎಷ್ಟೊಂದು ಸುಮಾರು ಹೆಡ್ ಇಂಜುರಿಗಳನ್ನ ನಾವು ಟ್ರೀಟ್ಮೆಂಟ್ ಮಾಡಿರ್ತೀವಿ, ಎಷ್ಟೊಂದು ಆಕ್ಸಿಡೆಂಟ್ ಕೇಸ್ಗಳು ನಾವು ನೋಡಿರ್ತೀವಿ. ಸೊ ಕೆಲವ್ರಿಗೆ ಬ್ರೈನ್ ಸ್ಟೀಮ್ ಇಂಜುರಿ ಅಥವಾ ಡಿಫ್ಯೂಸ್ ಆಕ್ಸಿಡೆಂಟ್ ಇಂಜುರಿ ಅಂತ ಒಂದು ಕಂಡೀಷನ್ ಇರ್ತದೆ. ಆ ಥರದ್ರಲ್ಲಿ ನಾವು ಸರ್ಜರಿನೂ ಮಾಡಲ್ಲ, ಬಟ್ ಪೇಷಂಟ್ಸ್ ಕೆಲವೊಂದು ಸತಿ ಇಂಪ್ರೂವ್ಮೆಂಟು ಆಗಲ್ಲ. ಸೊ ಪೇಷಂಟ್ಸ್ ಎಲ್ಲ ಬರೀ ಬೆಡ್ಡನ್ನ ಆಗ್ಬಿಡ್ತಾರೆ, ಸೊ ಬೆಡ್ಡಲ್ಲೇ ಇರ್ತಾರೆ. ಸೊ ಆವಾಗ ಅವ್ರ ಕಡೆಯಿಂದ ಫ್ಯಾಮಿಲಿ ಫುಲ್ ಎಮೋಷ್ನಲಿ ದೇ ವಿಲ್ ಬಿ ಡೌನ್ ಆ್ಯಸ್ ವೆಲ್ ಆಸ್ ಫಿನಾನ್ಷಿಯಲಿ ದೇ ವಿಲ್ ಬಿ ಡೌನ್. ಸೊ ಅವ್ರ ಕಡೆಯಿಂದ ಬರೋ ಒಂದೇ ಪ್ರಶ್ನೆ ಏನಂದರೆ, ನಮ್ಮ ಹುಡುಗ ಚೆನ್ನಾಗ್ತಾನೆ ಇಲ್ವಾ, ನಮ್ಮ ಪೇಷಂಟ್ ಚೆನ್ನಾಗ್ತಾರಾ ಇಲ್ವಾ, ನಮ್ಗೆ ಎಷ್ಟು % ಗ್ಯಾರಂಟಿ ಕೊಡ್ತೀರಾ ನೀವು? ಇದೊಂದೇ ಕ್ವೆಶನ್. ಸೊ ನ್ಯೂರೋ ಅಂದರೆ ಫಸ್ಟ್ ಕೇಳೋದೇನೆಂದರೆ, ಇದು ರಿಕವರ್ ಆಗುತ್ತಾ ಇಲ್ವಾ, ಎಷ್ಟು % ಗ್ಯಾರಂಟಿ ಕೊಡ್ತೀರಾ ನೀವು ಅಂತ. ಸೊ ದೆನ್ ದಟ್ ಈಸ್ ವೆನ್ ಐ ವಾಸ್ ಲುಕಿಂಗ್ ಔಟ್ ಫಾರ್ ಸಮ್ ಆನ್ಸರ್ಸ್. ಸೊ ಎಲ್ಲಿ ನಂಗೆ ಉತ್ತರ ಸಿಗುತ್ತೆ? ಸಪೋಸ್ ಒಂದು ಪೇಷಂಟ್ ಇವಾಗ ನನಗೆ ಒಂದು ಮೆದುಳಿನಲ್ಲಿ ರಕ್ತ ಗಡ್ಡೆ ಕಟ್ಕೊಂಡಿದೆ, ನಾನು ಆಪ್ರೇಷನ್ ಮಾಡಿ ತೆಗೆದೆ, ಬಟ್ ಪೇಷಂಟ್ ಬಂದುಬಿಟ್ಟು ಆಪ್ರೇಷನ್ ಸಕ್ಸಸ್ ಆಗಿದೆ. ಬಟ್ ಪೇಷಂಟ್ ಏನಂದರೆ, ಒಂದು ಕಡೆ ಕೈ ಕಾಲು ಸ್ವಾಧೀನ ಇರೋಲ್ಲ, ಬಾಯಿ ಮಾತಿರಲ್ಲ ಕೆಲವ್ರಿಗೆಲ್ಲ. ಅವರೆಲ್ಲ 3 ತಿಂಗಳು ನೋಡ್ತಾರೆ, 6 ತಿಂಗಳು ನೋಡ್ತಾರೆ. ಆ್ಯಂಡ್ ಆಫ್ಟರ್ ದಟ್ ಎಂಟೈರ್ ಫ್ಯಾಮಿಲಿ ದೇ ವಿಲ್ ಬಿ ಫಿನಾನ್ಷಿಯಲಿ ದೇ ವಿಲ್ ಬಿ ಡೌನ್, ಬಟ್ ಇಮೋಷ್ನಲಿ ಆಲ್ಸೋ ದೇ ವಿಲ್ ಬಿ ಡೌನ್. ಸೊ ಯಾವುದೋ ಒಂಥರ ದೀಸ್ ಆರ್ ದ ಪೇಷಂಟ್ಸ್ ಆ್ಯಕ್ಚುಲಿ ವಿಚ್ ಮೋಟಿವೇಟೆಡ್ ಮೀ ಆ್ಯಕ್ಚುಲಿ ಟು ಲುಕ್ ಫಾರ್ ನ್ಯೂ ಆನ್ಸರ್ಸ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ವಿಚ್ ಐ ಕ್ಯಾನ್ ಡೂ ಬಿಯಾಂಡ್, ಸಮಥಿಂಗ್ ಬಿಯಾಂಡ್ ನ್ಯೂರೋ ಸರ್ಜರಿ. ಅಂದರೆ ನಂದು ಏನಿದೆ, ಬೈ ವರ್ಚ್ಯೂ ಆಫ್ ಮೈ ಡಿಗ್ರಿ ನಾನು ಆಪ್ರೇಷನ್ ಮಾಡ್ತೀನಿ. ಸೊ ಐ ಆಪ್ರೇಟ್ ಬೋತ್ ಆನ್ ಬ್ರೈನ್ ಆಸ್ ವೆಲ್ ಆಸ್ ಸ್ಪೈನ್. ಸೊ ಕ್ಯಾನ್ ಐ ಲುಕ್ ಫಾರ್ ಸಮಥಿಂಗ್ ಎಲ್ಸ್ ಟು ಬೆನಿಫಿಟ್? ಸೊ ಇಫ್ ಇಟ್ ಬೆನಿಫಿಟ್ಸ್ ಇವನ್ ಅಬೌಟ್ 1%, ಇಟ್ ಹೆಲ್ಪ್ಸ್ ಇನ್ ದ ರಿಕವರಿ ಆಫ್ ದ ಪೇಷಂಟ್, ಅದು ದಟ್ ವಿಲ್ ಬಿ ಗ್ರೇಟ್. ಸೊ ಹಂಗಾಗಿನೇ ದಟ್ ಈಸ್ ದ ಫೌಂಡೇಶನ್ ಫಾರ್ ಅವರ್ ನ್ಯೂರೋ ರೀಜನ್. ಓಕೆ, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಒರಿಜಿನಲ್ ವಿಷನ್ ಏನಾಗಿತ್ತು ನ್ಯೂರೋ ರೀಜನ್ ಹೆಲ್ತ್ ಕೇರ್ ಓಪನ್ ಮಾಡೋದಕ್ಕೆ? ಅಂದರೆ ಪೇಷಂಟ್ಸ್ಗೆ ಯಾವ್ಯಾವ ರೀತಿ ನೀವು ಪರಿಹಾರವನ್ನು ಕೊಡಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ದೀರಾ? ಮೇಡಮ್ ನಾನು ಹೇಳ್ತಿದ್ದಂಗೆ ಮೇನ್ ಬಂದ್ಬಿಟ್ಟು ಈ ಥರ ಸ್ಟ್ರೋಕ್ ಪೇಷಂಟ್ಸ್ ಆಗಲಿ, ಮತ್ತು ಪೇಷಂಟ್ಸ್ ವಿತ್ ಕೆಲವೊಂದು ಸತಿ ಆಕ್ಸಿಡೆಂಟ್ ಆದಾಗೆಲ್ಲ ಸರಿಯಾಗಿ ಮೆದುಳಿಗೆ ಆಕ್ಸಿಜನ್ ಹೋಗಿದೆ, 3 ನಿಮಿಷಕ್ಕೂ ಮೇಲೆ ಮೆದುಳಿಗೆ ಆಕ್ಸಿಜನ್ ಹೋಗಿಲ್ಲ ಅಂದರೆ ಕಷ್ಟ, ಅದು ಇಟ್ ವಿಲ್ ಕಾಸ್ ಪರ್ಮನೆಂಟ್ ಡ್ಯಾಮೇಜ್ ಟು ದ ಬ್ರೈನ್. ಸೊ ಆ ಥರದ್ರಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಪೇಷಂಟ್ಸ್ ಎಲ್ಲ ಬಂದುಬಿಟ್ಟು ಆಕ್ಸಿಜನ್ ಹೋಗ್ದೇ ಡ್ಯಾಮೇಜ್ ಆಗಿದೆ ಬ್ರೈನ್ಗೆ. ದೆರ್ ಇಸ್ ನಥಿಂಗ್ ಮಚ್ ವಿ ಕ್ಯಾನ್ ಆಫರ್ ಫ್ರಮ್ ಅವರ್ ಸೈಡ್.
ಸೊ ಆ ಥರ ಪೇಷಂಟ್ಸ್ಗೆ ಬಂದುಬಿಟ್ಟು ರಿಕವರಿ ಏನಿಲ್ಲ. ಸಮ್ಟೈಮ್ಸ್ ಅವ್ರು ವೆಂಟಿಲೇಟರ್ ಮೇಲೆ ಇರ್ತಾರೆ, ಕೆಲವರು ವೆಂಟಿಲೇಟರ್ ಇಲ್ಲದೆ ಹಂಗೆ ಬೆಡ್ ಅಂದರೆ ವೆಜಿಟೇಟಿವ್ ಸ್ಟೇಟ್ ಅಂತಾರೆ ಕಂಡೀಷನ್ಗೆ, ಆ ವೆಜಿಟೇಟಿವ್ ಸ್ಟೇಟ್ನಲ್ಲಿ ಇರ್ತಾರೆ. ಸೊ ಅವ್ರಿಗೆಲ್ಲ ಏನಂದರೆ ದೇ ಹ್ಯಾವ್ ಗಾಟ್ ಕೆಲವ್ರಿಗೆಲ್ಲ ಅವ್ರ ಹತ್ರ ದುಡ್ಡು ಇರ್ತದೆ, ಬಟ್ ಏನಂದರೆ ಮನಿ ಕೆನಾಟ್ ಬೈ ಎವ್ರಿಥಿಂಗ್. ಸೊ ಫಾರ್ ದೆಮ್, ಸೊ ಈಸ್ ದೇರ್ ಎನಿ ಅದರ್ ಆಪ್ಷನ್ ವೇರ್ ವಿ ಕ್ಯಾನ್ ರೀಬೂಟ್ ದ ಸಿಸ್ಟಮ್ ಆರ್ ರೀಆಕ್ಟಿವೇಟ್ ದ ಸಿಸ್ಟಮ್ ಆರ್ ರೀಜನರೇಟ್, ಈ ಥರ ಏನಾದ್ರು ಇದೆಯಾ ಅಂತ ಆಪ್ಷನ್ಸ್ ಹುಡುಕೊಂತ ಐ ವಾಸ್ ಜಸ್ಟ್ ಸರ್ಚಿಂಗ್ ಆ್ಯಕ್ಚುಲಿ. Then I witnessed the improvements with this neurocytotron therapy, and that was the stepping stone actually for neuroregion actually. ಓಕೆ, ಸೊ ನ್ಯೂರೋ ರೀಜನ್ ಹೆಲ್ತ್ ಕೇರ್ನ ಟ್ಯಾಗ್ ಲೈನ್ ನೋಡಿದೆ, ರಿವೈವ್, ರಿನ್ಯೂ, ರಿಸ್ಟೋರ್ ಅಂತ ಇದೆ. ಸೊ ಸಿಂಪಲ್ ಆಗಿ ಹೇಳಿ ಸರ್, ಒಬ್ಬ ಡಾಕ್ಟರ್ ಆಗಿ ನಿಮಗೆ ಇದು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ. ಮೇಡಮ್ ಸಾಕಷ್ಟು ನಾನು ಹೇಳ್ಬೋದು ಇದರಲ್ಲಿ. ಸೊ ರಿವೈವ್, ರೆನ್ಯೂ, ರಿಸ್ಟೋರ್ ಅಂದರೆ ಇಲ್ಲಿ ಈ ಥರದ ಪೇಷಂಟ್ಸ್ ಲೈಕ್ ಹೆಡ್ ಇಂಜುರಿ ಆಗ್ಬೋದು, ಹೈಪಾಕ್ಸಿಕ್ ಬ್ರೈನ್ ಇಂಜುರಿ ಪೇಷಂಟ್ಸ್ ಆಗ್ಬೋದು, ಇವರೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಸ್ಟೆಮ್ ಸೆಲ್ಸ್ ಆರ್ ದೇರ್ ಇನ್ ಅಬಂಡೆನ್ಸ್ ಇನ್ ದ ಬ್ರೈನ್, ಅವ್ರ ಪ್ರಿಕರ್ಸರ್ ಸೆಲ್ಸ್ ಅಂತಾರೆ. ಈ ಕಣಗಳು ಏನಂದರೆ ದೇ ಆರ್ ಇನ್ ಡಾರ್ಮೆಂಟ್ ಸ್ಟೇಟ್. ಇವ್ರನ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಒನ್ ಫಾರ್ಮ್ ಆಫ್ ಥೆರಪಿ ಇಸ್ ರಿಕ್ವೈರ್ಡ್. ಸೊ ವಾಟ್ ಎವರ್ ದ ರೊಟೀನ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ನೀವು ನೋಡಿದ್ರೆ ಫಿಸಿಯೋಥೆರಪಿ ಆಗ್ಬೋದು, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಆಗ್ಬೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಕೆಲವರು. ಸೊ ಇನ್ನೊಂದು ಟ್ರಾನ್ಸ್ಕ್ರೇನಿಯಲ್ ಸ್ಟಿಮ್ಯುಲೇಷನ್ ಅಂತಲೂ ಕೆಲವರು ಮಾಡ್ತಾರೆ. ಅಂದರೆ ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಥೆರಪಿ ಟು ಆ್ಯಕ್ಟಿವೇಟ್ ದ ಬ್ರೈನ್. ಸೊ ಅದರಲ್ಲಿ ರಿವೈವಲ್ ಇವಾಗ ಬಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ನಮ್ಗೆ ಎಲ್ಲಿ ಬ್ರೈನ್ ಡ್ಯಾಮೇಜ್ ಆಗಿದೆ ಅಲ್ಲೇ ನಾವು ಡೈರೆಕ್ಟಾಗಿ ರಿವೈವಲ್ ಹಂಗೆ ಅಲ್ಲಿ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡಿದ್ರೆ, ಸೊ ದೆನ್ ಡೆಫಿನೆಟ್ಲಿ ವಿ ಕ್ಯಾನ್ ಆಲ್ಟರ್ ದ ಡೈನಮಿಕ್ಸ್ ಆಫ್ ದ ಬ್ರೈನ್ ರಿಕವರಿ. ಸೊ ಹಂಗಾಗಿ ರಿವೈವಲ್ ಅಂತ ನಾವು ಹಂಗೆ ಅಂದ್ಕೊಂಡ್ವಿ. ಸೊ ರೆನ್ಯೂ, ಬಿಕಾಸ್ ಈಚ್ ನ್ಯೂರಾನ್ ಇಟ್ ಮೇಕ್ಸ್ ಅಬೌಟ್ 1000 to 5000 ಕನೆಕ್ಷನ್ಸ್ ಆ್ಯಕ್ಚುಲಿ ನಮ್ಮ ಬ್ರೈನಲ್ಲಿ. ಸೊ ಒಂದೊಂದು ನರ, ಸೊ 1000 ಕನೆಕ್ಷನ್ ಅಂತೂ ಮಾಡೇ ಮಾಡುತ್ತೆ. ಪ್ಲಾಸ್ಟಿಸಿಟಿ ಅಂತ ಒಂದು ಟರ್ಮ್ ಇದೆ. ಪ್ಲಾಸ್ಟಿಸಿಟಿ ಅಂದರೆ ಸಪೋಸ್ ಒಂದು ಕಡೆ ಡ್ಯಾಮೇಜ್ ಆಗಿದೆ ಬ್ರೈನ್ ಅಂದರೆ ಅದರದ್ದು ಡ್ಯಾಮೇಜ್ ಆಗಿರೋ ಬ್ರೈನ್ದು ಅದರದ್ದು ಫಂಕ್ಷನ್ ಬಂದುಬಿಟ್ಟು ಸರೌಂಡಿಂಗ್ ಸುತ್ತಲೂ ಇರೋ ನ್ಯೂರಾನ್ಸ್ ಎಲ್ಲ ದಟ್ ವಿಲ್ ಟೇಕ್ ಓವರ್. ಸೊ ಈ ಪ್ಲಾಸ್ಟಿಸಿಟಿನ ಹೊಸ ಕನೆಕ್ಷನ್ಸ್ ನಾವು ನಾವೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ದಟ್ ವಾಸ್ ಒನ್ ಆಫ್ ದ ಥಿಂಗ್ ವಿಚ್ ಐ ವಾಸ್ ಎಕ್ಸ್ಪ್ಲೋರಿಂಗ್. ಆ್ಯಂಡ್ ದೆನ್ ರಿಸ್ಟೋರೇಷನ್. ಅಲ್ಟಿಮೇಟ್ಲಿ ನಮಗೆ ಇದೆಲ್ಲ ಬಿಡಿ ಮೇಡಮ್, ಪೇಷಂಟ್ ಹೂ ಹ್ಯಾಸ್ ಕಮ್ ಆನ್ ಅ ವೀಲ್ ಚೇರ್, ಇಫ್ ಹಿ ಈಸ್ ವಾಕಿಂಗ್, that is the biggest blessing for the family. Yes, true. So that is what motivated me to start this neuroregion. ಓಕೆ ಸರ್, ಇನ್ ಜನರಲ್ ಈಗ ಸ್ಟ್ರೋಕ್ ಆಗಲಿ ಅಥವಾ ಸೆರೆಬ್ರಲ್ ಪಾಲ್ಸಿ ಆರ್ ಆಟಿಸಮ್ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತು ಅಂದರೆ ನಾವು ಲೈಫ್ ಲಾಂಗ್ ಅದನ್ನು ಮ್ಯಾನೇಜ್ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ನ್ಯೂರೋ ರಿಕವರಿ ಏರಿಯಾ ಇಷ್ಟೊಂದು ಡಿಫಿಕಲ್ಟ್ ಆಗಿದೆ ಅಂತ? ಎಸ್ ಮೇಡಮ್, ಒಳ್ಳೆ ಕ್ವೆಶನ್. ಸೊ ಇವಾಗ ಬಂದ್ಬಿಟ್ಟು ಇವಾಗ ಕೆಲವೊಂದು ಸೂಕ್ಷ್ಮವಾದ ಜಾಗ ಇರ್ತದೆ ಬ್ರೈನಲ್ಲಿ ಕೂಡ. ಕೆಲವೊಂದು ಕಡೆ ಇಂಟರ್ನಲ್ ಕ್ಯಾಪ್ಸೂಲ್ ಅಂತೀವಿ, ಕೆಲವೊಂದು ಬ್ರೈನ್ ಸ್ಟೆಮ್ ಅಂತೀವಿ. ಸೊ ದೀಸ್ ಆರ್ ಆಲ್ ಬಂದ್ಬಿಟ್ಟು ಇಫ್ ಯು ಸಿ ವಾಲ್ಯೂಮ್ ವೈಸ್ ತುಂಬ ಚಿಕ್ಕ ಜಾಗನೇ ಇದೆಲ್ಲ. ಬಟ್ ದ ಫಂಕ್ಷನ್ ವೈಸ್ ಏನಂತ ನೋಡಿದ್ರೆ ಒನ್ ಪರ್ಸನ್ ಕ್ಯಾನ್ ಬಿಕಮ್ ಬೆಡ್ ಬೌಂಡ್ ಇಫ್ ಎನಿ ಡ್ಯಾಮೇಜ್ ಹ್ಯಾಪನ್ಸ್ ಟು ದೀಸ್ ಕೈಂಡ್ ಆಫ್ ಲೊಕೇಶನ್ಸ್. ಸೊ ಈ ಥರದ ಲೊಕೇಶನಲ್ಲಿ ಏನಾದ್ರು ಒಂಚೂರು ಡ್ಯಾಮೇಜ್ ಆಯ್ತಂದರೆ ಸೊ ಅ ಪರ್ಸನ್ ಕ್ಯಾನ್ ಬಿಕಮ್ ಬೆಡ್ ರಿಡನ್. ಸೊ ಸೆರೆಬ್ರಲ್ ಪ್ಯಾಲ್ಸಿಯಲ್ಲೂ ಅಷ್ಟೇ ಸೇಮ್. ಯಾವುದೋ ಒಂದು ಮಿಸ್ಟೇಕು ಅಟ್ ದ ಟೈಮ್ ಆಫ್ ಬರ್ತಿಂಗು, ಮೇ ಬಿ ಕಾರ್ಡ್ ಸುತ್ಕೊಂಡಿರ್ಬೋದು ಕತ್ ಹತ್ರ, ಅಥವಾ ಆ ಟೈಮ್ಗೆ ಮಗುವುದು ಪಲ್ಸ್ ಇರಲ್ಲ. ಸೊ ಸಮ್ ಟೈಮ್ ಆಕ್ಸಿಜನ್ ಹೋಗಿಲ್ಲ, ಬ್ಲಡ್ ಹೋಗಿಲ್ಲ ಟು ದ ಬ್ರೈನ್ ಅಂತ ಹೇಳಿದ್ರೆ ದಟ್ ಒನ್ ಮಿಸ್ಟೇಕ್ ಇಟ್ ವಿಲ್ ಕಾಸ್ಟ್ ದ ಎಂಟೈರ್ ಫ್ಯಾಮಿಲಿ ಫಾರ್ ದ ರೆಸ್ಟ್ ಆಫ್ ದ ಲೈಫ್. ಬಿಕಾಸ್ ಪೇರೆಂಟ್ಸ್ಗೆ ಲುಕಿಂಗ್ ಫ್ರಮ್ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್, ಅವ್ರ ತಂದೆ ತಾಯಿಂದ್ರೆ ನೋಡಿದ್ರೆ ಆ ಒಂದು ಮಗನ ನೋಡ್ಕೊಳ್ಳೋದಕ್ಕೆ ಅವ್ರ ಜೀವನ ಪೂರ್ತಿ ಹಂಗೆ ಅಲ್ಲೇ ಸಾಕಾಗೋಗ್ಬಿಡುತ್ತೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಬರ್ಡನ್ ದೇ ಹ್ಯಾವ್ ಟು ಬೇರ್ ವಿತ್. ಸೊ ಇನ್ನೂ ಕಷ್ಟ ಆಗುತ್ತೆ. ಇನ್ನು ಆಟಿಸಮ್ ಆದರೆ ಇನ್ನೂ ಕಷ್ಟ. ಯಾಕಂದರೆ ಆಟಿಸಮಲ್ಲಿ ಏನಂದರೆ MRIನೂ ನಾರ್ಮಲ್ ಇರ್ತದೆ, ಬ್ರೈನ್ ಸ್ಟ್ರಕ್ಚರ್ಲಿ ಎಲ್ಲ ನಾರ್ಮಲ್ ಇರ್ತದೆ. ಅವ್ರು ಕೇಳೋದೇನೆಂದರೆ ಎಲ್ಲನೂ ಚೆನ್ನಾಗಿದೆ ಸರ್, ಏನಕ್ಕೆ ಸರ್ ಸಡನ್ನಾಗಿ ಈ ಥರ ಅಂದರೆ ಇದರಲ್ಲಿ ಡಯಾಗ್ನೋಸಿಸು ಗೊತ್ತಾಗಲ್ಲ ಕೆಲವ್ರಿಗೆ. ಆಟಿಸಮ್ ಇದೆ ಅಂತ, ಈ ಮಗು ಆಟಿಸ್ಟಿಕ್ ಚೈಲ್ಡ್ ಅಂತ ಗೊತ್ತಾಗೋದೇ ಇಲ್ಲ. ಎಷ್ಟೊಂದು ಜನರು ಇನ್ನೊಂದೇನಂದ್ರೆ ಎಲ್ಲ ನಾರ್ಮಲ್ ಇದ್ದು ಯಾಕೆ ಈ ಥರ ಇದೆ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಒಂದೊಂದು ಕಾಯಿಲೆ ಒಂದೊಂದು ಥರ. ಬಟ್ ಏನಂದರೆ ದಟ್ ಸ್ಟ್ರಕ್ಚರ್ ಇವಾಗ ವೈರಿಂಗ್ ಅಂತಾರೆ. ಒಂದೊಂದು ಬ್ರೈನಲ್ಲಿ ನಮ್ದು ಎರಡು ಕಡೆನೂ ರೈಟ್ ಆ್ಯಂಡ್ ಲೆಫ್ಟ್ ಮಾತಾಡೋದು ಓನ್ಲಿ ಬೈ ದ ವೈರಿಂಗ್ ಅಥವಾ ಕನೆಕ್ಷನ್ ಅಂತಾರೆ. ಸೊ ಇಫ್ ದ ವೈರಿಂಗ್ ದೇರ್ ಇಸ್ ಅ ಫಾಲ್ಟ್ ಅಟ್ ವೈರಿಂಗ್ ಆಲ್ಸೋ ದೇರ್ ಕ್ಯಾನ್ ಬಿ ಡ್ಯಾಮೇಜ್ ಟು ದ ಫಂಕ್ಷನಾಲಿಟಿ ಆಫ್ ದ ಪೇಷಂಟ್. ಓಕೆ. ಸೊ ಅದೇ ಥರನೇ ಇವಾಗ ಸ್ಟ್ರೋಕ್ ಪೇಷಂಟ್ ಆಗಲೂ ಅಷ್ಟೇ. ಸೊ ಒಂದು ಪೇಷಂಟ್ ಸ್ಟ್ರೋಕ್ ಆಯ್ತಂದರೆ ಇಫ್ ಇಟ್ ಇಸ್ ಅ ಫಂಕ್ಷನಲ್ ಪೇಷಂಟ್ ಅಂದರೆ ಇವಾಗ ಬಿಟ್ವೀನ್ 20 to 40 years ಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಅವ್ರಿಗೇನೋ ಸ್ಟ್ರೋಕ್ ಆಯ್ತಂದರೆ ಆ್ಯಂಡ್ ಅಗೇನ್ ಅರ್ನಿಂಗ್ ಹೋಯ್ತು ಆ್ಯಂಡ್ ವಿಲ್ ಬಿಕಮ್ ಡಿಪೆಂಡೆಂಟ್ ಆ್ಯಂಡ್ ದೆನ್ ರಿಕವರಿ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಇಟ್ ವಿಲ್ ಬಿ ಲೈಕ್ ಅ ಪರ್ಮನೆಂಟ್ ಡಿಸಬಿಲಿಟಿ ಫ್ಯಾಮಿಲಿಗೆ. ಸೊ ಇದೆಲ್ಲ ನೋಡ್ತಿದ್ದಂಗೆ ವಿ ಕ್ಯಾನ್ ಸಿ ಓಕೆ ಎನಿಥಿಂಗ್ ವಿ ಕ್ಯಾನ್ ಆಫರ್. ಅಂದರೆ ಇವಾಗ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಂತ ನಾನು ಇನ್ನು ಮುಂದೆ ಹೇಳ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಏನು ಅವೈಲಬಲ್ ಇದೆ ಆ್ಯಂಡ್ ಹೌ ವಿ ಆರ್ ಡಿಫ್ರೆಂಟ್ ಅಂತ ಕೂಡ ನಿಮ್ಗೆ ಹೇಳ್ತೀನಿ ನಾನು. ಯಾ,
ಸೊ ಈವನ್ ಆಫ್ಟರ್ ನೋಯಿಂಗ್ ದಿಸ್ ಫ್ಯಾಕ್ಟ್ ದಟ್ ಈ ಥರ ಸಮಸ್ಯೆಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಿದ್ರು ಒಂದಷ್ಟು ಫ್ಯಾಮಿಲೀಸ್ ಕೀಪ್ ವಿಸಿಟಿಂಗ್ ಹಾಸ್ಪಿಟಲ್ಸ್ ಆ್ಯಂಡ್ ಕೀಪ್ ಲುಕಿಂಗ್ ಫಾರ್ ದೇರ್ ಆನ್ಸರ್ಸ್. ಸೊ ಯಾಕೆ ಈ ಥರ ಮಾಡ್ತಾರೆ? ಒಂದೇ ಒಂದು ಆನ್ಸರ್ ಅಂದರೆ ಹೋಪ್ ಮೇಡಮ್. ಇವತ್ತು ಎಲ್ಲ ಪೇಷಂಟ್ಸೂ ಅಷ್ಟೇ, ಅವ್ರು ಅಟೆಂಡರ್ಸ್ ಆಗ್ಬೋದು, ಎಲ್ಲೋ ಒಂದು ಆಸೆ ಅವ್ರಿಗೆ, ನಮ್ಮ ಮಗ ಚೆನ್ನಾಗಲ್ಲ, ನಮ್ಮ ಮಗಳು ಚೆನ್ನಾಗಲ್ಲ, ನಮ್ಮ ತಂದೆ ತಾಯಿದ್ರು ಚೆನ್ನಾಗಲ್ಲ ಹೆಂಗಂತ ಆ ಒಂದು ಹೋಪಿಂದನೇ ಒಂದೊಂದು ಹಾಸ್ಪಿಟ್ಲನ್ನು ಸುತ್ತ ಹೋಗ್ತಾ ಇರ್ತಾರೆ. ಬಟ್ ಏನು ಫ್ರಸ್ಟ್ರೇಷನ್ ಅಂದರೆ ಇಲ್ಲಿ ಎಲ್ರಿಗೂ ಒಂದೇ ಥರ ಉತ್ತರ ಸಿಗುತ್ತೆ. ಏನು ಮಾಡೋಕ್ಕಾಗಲ್ಲಮ್ಮ, ಇರೋಷ್ಟು ದಿನ ನೋಡ್ಕೊ, ಇರೋಷ್ಟು ದಿನ ನೀನು ಮೂಗಲ್ ಟ್ಯೂಬ್ ಹಾಕ್ಬಿಟ್ಟು ಅಥವಾ ಹೊಟ್ಟೆ ಹತ್ರ ಒಂದು ಡೈರೆಕ್ಟ್ ಟ್ಯೂಬ್ ಹಾಕ್ಬಿಡ್ತೀವಿ, ಅಲ್ಲಿಂದನೇ ನೀನು ಊಟ ಕೊಡು, ಆ ಥರ ನೋಡ್ಕೊತಾರೆ ಅಷ್ಟೇ. ಬಟ್ ಬೇರೆ ಏನಾದ್ರು ಆಪ್ಷನ್ ಇದೆಯಾ, ಬೇರೆ ಯಾವುದಾದ್ರು ಒಂದು ಮಾಡ್ಬೋದಾ ನಾವು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ವೆನ್ ದ ಪೀಪಲ್ ಹೂ ಕಮ್ ಓವರ್ ಹಿಯರ್, ನಮ್ಮಲ್ಲಿ ಬರೋ ಪೇಷಂಟ್ಸ್ ಎಲ್ಲನೂ ಬಂದ್ಬಿಟ್ಟು ಎಲ್ಲ ಕಡೆನೂ ಎಲ್ಲ ಥರದ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿರ್ತಾರೆ. ಸ್ಟೆಮ್ ಸೆಲ್ ಆಗ್ಬೋದು, HBOT ಥೆರಪಿ ಅಂತಿದೆ, ಸೊ ಅದೆಲ್ಲ ಟ್ರೈ ಮಾಡಿ ಬಂದಿರ್ತಾರೆ ನಮ್ಮ ಹತ್ರ. ಸೊ ದೀಸ್ ಆರ್ ದ ಪೇಷಂಟ್, ದೇ ಕಮ್ ವಿತ್ ಅ ಹೋಪ್ ಆ್ಯಕ್ಚುಲಿ, ಬಿಕಾಸ್ ದ ರಿಸಲ್ಟ್ಸ್ ಆರ್ ಲೈಕ್ ದಟ್. ಎಸ್, ನೀವು ಆವಾಗಲೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾ ಇದ್ರಿ. ನಮ್ಮ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಏನಿದೆ ಅದೆಲ್ಲ ಒಂದು ಕಡೆ ಇದ್ರ ಪೊಟೆನ್ಷಿಯಲ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಮೇಡಮ್. ಯಾಕಂದರೆ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋದು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಫರ್ಗೋಟನ್ ಚಾಪ್ಟರ್ ಅಂತಾನೆ. ಬರೀ ಫಿಸಿಯೋಥೆರಪಿಸ್ಟ್ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಅಥವಾ ಈ ಥರದ್ದವ್ರು. ಯಾಕಂದರೆ ನಮ್ಮಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಏನಂದರೆ ಮುಂಚೆಯಿಂದನೂ ಇತ್ತು ಕನ್ವೆನ್ಷನಲ್ ಆಗಿ, ಅಂದರೆ ಬೈ ಸ್ಟಿಮ್ಯುಲೇಷನ್, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಆಗ್ಬೋದು, ಬೈ ಫಿಸಿಯೋಥೆರಪಿ ಆಗ್ಬೋದು, ಇವೆಲ್ಲ ಮಾಡಿನೂ ವಿಲ್ ಡೂ ನ್ಯೂರೋಪ್ಲಾಸ್ಟಿಸಿಟಿ. ನ್ಯೂರೋಪ್ಲಾಸ್ಟಿಸಿಟಿ ಬೇಸಿಕಲಿ ಒಂದು ಡ್ಯಾಮೇಜ್ಡ್ ಏರಿಯಾ ಆಫ್ ದ ಬ್ರೈನ್ ಬಂದುಬಿಟ್ಟು ಸರೌಂಡಿಂಗ್ ಬ್ರೈನ್ ಹೌ ಇಟ್ ವಿಲ್ ಟೇಕ್ ಓವರ್ ದ ಫಂಕ್ಷನ್ ಆಫ್ ದಿಸ್ ಪಾರ್ಟ್, ಯಾವ ಡ್ಯಾಮೇಜ್ ಆಗಿದೆಯೋ, and based on that how we can expect a recovery. But the new ಇವಾಗ ಬರ್ತಿರೋ ಟೆಕ್ನಿಕ್ಸ್ ಎಲ್ಲ ಹೆಂಗಂದರೆ ದೇ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ನ್ಯೂರೋಪ್ಲಾಸ್ಟಿಸಿಟಿ. ಸೊ ಈ ಥರ ಬಂದಾದ್ಮೇಲೆ ಇವಾಗ ನಮ್ಮದು ಅಷ್ಟೇ, ವಿ ಆರ್ ಅವರ್ ಥೆರಪಿ ಇಸ್ ಸೋನ್ಲಿ ಬೇಸ್ಡ್ ಆನ್ ದಿಸ್ ನ್ಯೂರೋಪ್ಲಾಸ್ಟಿಸಿಟಿ. ಆ್ಯಂಡ್ ಬಟ್ ಹಿಯರ್ ಅವರ್ ಥೆರಪಿ ಟಾರ್ಗೆಟ್ಸ್ ಓನ್ಲಿ ಟು ದ ಬ್ರೈನ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ರಿಕವರಿ ಈಸ್ ಮಚ್ ಫಾಸ್ಟರ್ ಕಂಪೇರ್ಡ್ ಟು ದ ಅದರ್ ಥೆರಪೀಸ್. ಬ್ರೈನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಈ ಸೆರೆಬ್ರಲ್ ಪಾಲ್ಸಿ ಅಥವಾ ಟ್ರೊಮ್ಯಾಟಿಕ್ ಇಂಜುರೀಸ್ ಏನಿರುತ್ತೆ ಇದ್ರ ಬಗ್ಗೆ ಜನರಲ್ಲಿ ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಸೊ ಯಾವ್ಯಾವ ರೀತಿಯ ತಪ್ಪು ಕಲ್ಪನೆಗಳನ್ನು ಜನರು ಇನ್ನೂ ಇಟ್ಕೊಂಡಿದ್ದಾರೆ ಅಂತ. ಸೊ ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ, ಒಂದು ಪೇಷಂಟ್ ಇವಾಗ ಸೆರೆಬ್ರಲ್ ಪಾಲ್ಸಿ ಎಕ್ಸಾಂಪಲ್ ತೊಗೊಳ್ಳೋಣ. ಸೆರೆಬ್ರಲ್ ಪಾಲ್ಸಿ ಮಗು ಜನ್ಮದ ಟೈಮಲ್ಲಿ ಅವಾಗಲೇ ಆಗಿರೋ ಡ್ಯಾಮೇಜ್ ಬಂದ್ಬಿಟ್ಟು ಏನಂತಾರೆ, ಇನ್ನು ಪೇಷಂಟು ಇನ್ನು ಕೈಯಲ್ಲಿ ನಾವು ಎತ್ಕೊಂಡು ಹೋಗ್ಬೇಕು, 20 ವರ್ಷ ಆದ್ರೂ 30 ವರ್ಷ ಆದ್ರೂ ಎಲ್ಲನೂ ನಾವು ಇನ್ನು ಬೆಡ್ಡಲ್ಲಿ ನೋಡ್ಕೊಬೇಕು. ದಟ್ ಈಸ್ ಅ ಮಿಸ್ಕನ್ಸೆಪ್ಷನ್. ಇಲ್ಲ, ಬಿಕಾಸ್ ದಟ್ ಈಸ್ ಆಲ್ ರಾಂಗ್ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ದ ಸೇಮ್ ಆಟಿಸಮ್ ಅಷ್ಟೇ. ಇವಾಗ ಅವ್ರು ಹೇಳ್ತಾರೆ ಇನ್ನು ಎಲ್ಲನೂ ಚೆನ್ನಾಗಿದೆಯಲ್ಲ, ಎಲ್ಲೋದ್ರೂ ಇದೇ ಹೇಳ್ತಾರೆ. ಪೇಷಂಟು ತುಂಬ ಹೈಪರ್ ಆಗಿದ್ದರೆ ಒಂದು ಮೆಡಿಸಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ತುಂಬ ನಿದ್ದೆ ಮಾಡ್ತಾ ಇರ್ತದೆ. ಸೊ ನಿದ್ದೆ ಮಾಡ್ತಾಯಿದ್ರೆ ಮತ್ತು ವೆಯ್ಟ್ ಗೇನ್ ಆಗುತ್ತೆ ಪೇಷಂಟು, ಮತ್ತು ಅವ್ರು ಹೇಳ್ತಾರೆ ಎಲ್ಲ ನಿದ್ದೆ ಮಾಡ್ತಿದೆ ಅಂತ. ಸೊ ಈ ಥರ ಹೈಪರ್ ಆಗಿದ್ರೂ ಕಷ್ಟ ಆಟಿಸಮಲ್ಲಿ, ಸುಮ್ಮನೆ ಡಲ್ ಆಗಿದ್ರೂ ಕಷ್ಟ, ಏನು ರೆಸ್ಪಾನ್ಸ್ ಇಲ್ಲದೆ. ಸೊ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸಿಂಗ್ ಆಗಬೇಕು. ಸೊ ದ ಪ್ರಾಬ್ಲಮ್ ವಿತ್ ಆಲ್ ದ ಕಂಡೀಷನ್ಸ್ ನೀವು ಹೇಳಿದ್ರಲ್ಲ, ಈಗ CP ಆಗ್ಬೋದು, ಹೈಪಾಕ್ಸಿಕ್ ಬ್ರೈನ್ ಇಂಜುರಿ ಆಗ್ಬೋದು, ಆಟಿಸಮ್ ಆಗ್ಬೋದು, ಮತ್ತು ಸ್ಟ್ರೋಕ್ ಆಗ್ಬೋದು, ಇವೆಲ್ಲ ಏನಂದರೆ ಡಿಪೆಂಡೆನ್ಸಿ. ಸೊ ಈ ಡಿಪೆಂಡೆನ್ಸಿ ಬಂದುಬಿಟ್ಟು ನಾವು ತೆಗೆದುಬಿಟ್ಟು ಅಟ್ಲೀಸ್ಟ್ ಇಫ್ ದೇ ಹ್ಯಾವ್ ಅ ಮೀನಿಂಗ್ಫುಲ್ ಲೈಫ್ ವಿತ್ ಮಿನಿಮಲ್ ಡಿಪೆಂಡೆನ್ಸಿ ಅಂದರೆ ದಟ್ ಈಸ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ವಿ ಕ್ಯಾನ್ ಗಿವ್ ಟು ದ ಪೇರೆಂಟ್ಸ್. ಸೊ ಫಾರ್ ಆಲ್ ದ ಪೇರೆಂಟ್ಸ್ ಔಟ್ ದೇರ್, ನಿಮ್ಗೆ ಹೇಳೋದು ಒಂದೇ ಮಾತು. ಸೊ CP ಆಗ್ಬೋದು, ಆಟಿಸಮ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಇದಕ್ಕೆಲ್ಲನೂ ಟ್ರೀಟ್ಮೆಂಟ್ ಇದೆ. ಸೊ ಹ್ಯಾವಿಂಗ್ ಅ ಮೀನಿಂಗ್ಫುಲ್ ಲೈಫ್ ಅನ್ನೋದು ಇದ್ದೇ ಇದೆ. ಖಂಡಿತ ನೀವು ಬನ್ನಿ, ನ್ಯೂರೋರಿಜನ್ಗೆ ಹಾಗೆ ಆಗ್ತದೆ. ಆ ಟ್ರೀಟ್ಮೆಂಟ್ ಬಗ್ಗೆ ಸಿಂಪಲ್ ಆಗಿ ಜನಕ್ಕೆ ಅರ್ಥ ಆಗೋ ಥರ ಹೇಳೋದಿದ್ರೆ ಆ ಒಂದು ಟ್ರೀಟ್ಮೆಂಟ್ ಹೆಸರೇನು, ಹೇಗಾಗುತ್ತೆ ಅಂತ? ಸೊ ನಮ್ಮಲ್ಲಿ ನಾವು ಮಾಡೋದು ಟ್ರೀಟ್ಮೆಂಟ್ ಏನಂದ್ರೆ ನ್ಯೂರೋಸೈಟೋಟ್ರಾನ್ ಥೆರಪಿ ಅಂತೀವಿ. ಅದು ಸೊ ಇಟ್ ಇಸ್ ಅ ನಾನ್ ಇನ್ವೇಸಿವ್ ಥೆರಪಿ, ನ್ಯೂರೋಮಾಡ್ಯುಲೇಷನ್ ಥೆರಪಿ. ಸರ್ಜರಿ ಇಲ್ಲದೇನೆ ಮಾಡುವಂಥದ್ದು. ಸೊ ನಾನ್ ಇನ್ವೇಸಿವ್ ಅಂದರೆ ಕೆಲವು ಇವಾಗ ನ್ಯೂರೋಮಾಡ್ಯುಲೇಷನ್ ಕ್ಯಾನ್ ಬಿ ಡನ್ ಬೈ ಇವನ್ ಆಪರೇಟಿಂಗ್ ಆಲ್ಸೋ. ಎಲೆಕ್ಟ್ರೋಡ್ಸು ಬ್ರೈನ್ ಒಳಗಿಟ್ಟು ಅದನ್ನು ಮಾಡ್ತಾರೆ, ದಟ್ ಇಸ್ ಆಲ್ಸೋ ನ್ಯೂರೋಮಾಡ್ಯುಲೇಷನ್ ಥೆರಪಿ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ವಿತೌಟ್ ಟಚಿಂಗ್ ದ patient at all. So our brain is subjected to electromagnetic waves. So electromagnetic waves ಅನ್ನೋದು ಬಂದ್ಬಿಟ್ಟು ಈ ರೇಡಿಯೇಷನ್ನು ನಮ್ಮಲ್ಲಿ ಬ್ರೈನಲ್ಲಿ ಇರೋ ಡ್ಯಾಮೇಜ್ ಸೆಲ್ಸು, ಇವಾಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲೆಲ್ಲ ಬಂದ್ಬಿಟ್ಟು ಪ್ರಿಕರ್ಸರ್ ಸೆಲ್ ಅಥವಾ ಸ್ಟೆಮ್ ಸೆಲ್ ಅನ್ನೋದು ಇರ್ತದೆ. ಅದೆಲ್ಲ ಬಂದ್ಬಿಟ್ಟು ಡಾರ್ಮೆಂಟ್ ಸ್ಟೇಟಲ್ಲಿ ಇರ್ತದೆ. ಅದನ್ನು ಆ್ಯಕ್ಟಿವೇಟ್ ಮಾಡಿ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ನ್ಯೂರಾನ್ಸ್ ಫಾರ್ಮ್ ಆಗುತ್ತೆ. ಈ ನ್ಯೂರಾನ್ಸ್ ಫಾರ್ಮ್ ಆದಾಗ ಹೊಸ ಟ್ರ್ಯಾಕ್ಟ್ಸ್ ಆಗ್ಬೋದು, ಹೊಸ ಕನೆಕ್ಷನ್ಸ್ ಆಗ್ಬೋದು, ಫ್ರಮ್ ಬ್ರೈನ್ ಟು ದ ಸ್ಪೈನಲ್ ಕೋಡ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಸೊ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಮಗೆ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಟ್ರೀಟ್ಮೆಂಟ್ ವಿಲ್ ಬಿ ಡೂಯಿಂಗ್ ಎನ್ MRI. ಎಷ್ಟಿದೆ ಡ್ಯಾಮೇಜ್ ಇರೋದು, ಎಷ್ಟು ಟ್ರ್ಯಾಕ್ಟ್ಸ್ ಇದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಂತ ಅದನ್ನು ಮಾಡ್ತೀವಿ ನಾವು. ಪ್ರತಿಯೊಂದು ಒಂದು ಸೈಕಲ್ ಬಂದುಬಿಟ್ಟು 28 ಡೇಸ್ಗೆ, 28 ದಿನಕ್ಕೆ, ಒಂದೊಂದು ಗಂಟೆ ಒಂದೊಂದು ದಿನ.
ಸೊ ಇದು ಔಟ್ ಪೇಷಂಟ್ ಬೇಸ್ಡ್ ಟ್ರೀಟ್ಮೆಂಟ್ ಇದು. ಸೊ 1 hour a day for 28 days ಆ್ಯಂಡ್ ದೆನ್ ದಿಲ್ ಬಿ ಎ ಗ್ಯಾಪ್ ಫಾರ್ 3 months. ಇದರಲ್ಲಿ ಬಂದ್ಬಿಟ್ಟು ಅವರು ಸ್ಪೀಚು ಮತ್ತು ರಿಹ್ಯಾಬಿಟೇಷನ್ ಎಲ್ಲ ನಾವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ಸೆಕೆಂಡ್ ಸೈಕಲ್ ಅಗೇನ್ ವಿ ರೆಕಮೆಂಡ್ ಅಗೇನ್ ಮತ್ತೆ MRI ಇವೆಲ್ಲ ಸ್ಕ್ಯಾನ್ ಮಾಡ್ತೀವಿ. ಸೊ ಕ್ಲಿನಿಕಲ್ಲೇ ನಮಗೆ ಗೊತ್ತಾಗ್ಬಿಡ್ತದೆ ಟ್ರೀಟ್ಮೆಂಟ್ ಪೇಷಂಟ್ ಹೆಂಗೆ ಆಗ್ತಾಯಿದೆ ಏನಂತನೋ. ಇವನ್ ಪೇರೆಂಟ್ಸ್ ಆಲ್ಸೋ ವಿಲ್ ಬಿ ವಿಟ್ನೆಸಿಂಗ್ ದ ಟ್ರೀಟ್ಮೆಂಟ್. ಸೊ ನಮ್ಮಲ್ಲಿ 3 cycles ಆಫ್ ಟ್ರೀಟ್ಮೆಂಟ್ ಇದೆ. ಸೊ ಎವ್ರಿ ಪೇಷಂಟ್ ವಿ ರೆಕಮೆಂಡ್ ಟು ಟೇಕ್ 3 cycles ಆಫ್ 28 days. ಓಕೆ, ಆ್ಯಕ್ಚುಲಿ ಕ್ವೈಟ್ ಸರ್ಪ್ರೈಸಿಂಗ್ ಬಿಕಾಸ್ ಈ ಹಾರ್ಟ್ ರಿಲೇಟೆಡು ಅಥವಾ ಬ್ರೈನ್ ರಿಲೇಟೆಡು ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತು ಅಂದರೆ ಅಡ್ಮಿಷನ್ ಒಂದು ಕಂಪಲ್ಸರಿ ಆಗುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ಲಾಂಗ್ ಪ್ರೊಸೀಜರ್ ಇರುತ್ತೆ. ಬಟ್ ನೀವು 1 hour a day ಅಂತ ಹೇಳ್ತಾ ಇದ್ದೀರಾ. ಸೊ ಸ್ಕೆಪ್ಟಿಕಲ್ ಆಗಿರ್ತಾರೆ ಜನ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ. ಸೊ ಎಸ್, ನಮ್ಮ ಫಸ್ಟಲ್ಲಿ ಇವಾಗೆಲ್ಲ CP ನಾವು ಎಷ್ಟೊಂದು ನಾವು ಕಾಲ್ಸು ತೊಗೊತೀವಿ, ನಾವು ಪೇಷಂಟ್ಸ್ ಹತ್ರ ಮಾತಾಡ್ತೀವಿ, ಅಟೆಂಡರ್ಸ್ ಹತ್ರ. ಅವ್ರಿಗೆ ಒಂದೇ ಡೌಟ್ ಇರೋದೇನೆಂದರೆ ಈ ಥರ CP ನಿಜವಾಗ್ಲೂ ಚೆನ್ನಾಗಾಗುತ್ತೆ, ನೀವು ಹೇಳೋದೆಲ್ಲ ನಂಬೋದಾ ಅಂತೆಲ್ಲ ಹೇಳ್ತಾರೆ. ನಾವು ಹೇಳ್ತೀವಿ ಇಲ್ಲಿ ದಯವಿಟ್ಟು ಬನ್ನಿ, ಇಲ್ಲಿ ಪೇಷಂಟ್ಸ್ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ, ಯು ಕ್ಯಾನ್ ಸ್ಪೀಕ್ ಟು ದ ಪೇರೆಂಟ್ಸ್ ಆಲ್ಸೋ, ಸ್ಪೆಂಡ್ ಟೈಮ್. ಬಟ್ ಏನು ಗೊತ್ತಾಗ್ತಿದೆ ಅಂದರೆ ಇಲ್ಲಿ ಪೇಷಂಟ್ಸ್ ಎಲ್ಲ ಬಂದ್ಬಿಟ್ಟು ಇವರೆಲ್ಲ ಸ್ಟೇಬಲ್ ಆಗಿ ಇರ್ತಾರೆ. ಅಂದರೆ ಡ್ಯಾಮೇಜ್ ಯಾವಾಗಲೂ ಆಗಿರುತ್ತೆ ಅವ್ರಿಗೆ, ಫ್ಯೂ ಇಯರ್ಸ್ ಬ್ಯಾಕ್ ಅವ್ರ ದ ಟೈಮ್ ಆಫ್ ಬರ್ತ್ ಯಾವಾಗಲೂ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಫಾರ್ ದಿ ಸ್ಟೇಬಲ್ ಪೇಷಂಟ್ಸ್ಗೆ ನಮಗೆ ಇನ್ಪೇಷಂಟ್ ಆಗಿ ಏನು ಬೇಕಾಗಿಲ್ಲ. ಇಲ್ಲಿ ಇವನ್ ಪೇಷಂಟ್ಸ್ ಇವನ್ ವಿತ್ ಟ್ರೈಕೋಸ್ಟಮಿ ಅಂತ ಗಂಟ್ಲ ಹತ್ರ ಒಂದು ಓಪನಿಂಗ್ ಮಾಡಿರ್ತೀವಿ, ಟ್ರೈಕೋಸ್ಟಮಿ ಅಂತ, ಆ ಥರ ಇರೋರು ಕೂಡ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಿನಿಮಲ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದ್ರೂ ಸಪೋಸ್ ಒಂದು 5 liters ಆಗ್ಬೋದು, 10 liters, ಆ ಥರ ಪೇಷಂಟ್ಸ್ ಕೂಡ ನಾವು ತೊಗೊಂಡಿದ್ದೀವಿ, ವಿ ಹ್ಯಾವ್ ಟ್ರೀಟೆಡ್. ನ್ಯೂರೋ ರೀಜನ್ರೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಂದೆ ಫ್ಯೂಚರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಒಂದಲ್ಲ ಒಂದು ಹೊಸ ಹೊಸ ಡೆವಲಪ್ಮೆಂಟ್ಸ್ ಆಗುತ್ತೆ, ಮೆಡಿಕಲ್ ಸಿಸ್ಟಮಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್? ಸೊ ನ್ಯೂರೋ ರಿಜನರೇಷನ್ ಅದು ಈ ಕಾನ್ಸೆಪ್ಟ್ ಇದಕ್ಕೆ ಮುಂಚೆ ಎಲ್ಲ ಬಂದ್ಬಿಟ್ಟು ಕಾನ್ಸೆಪ್ಟ್ ಆಗಿತ್ತು. ಅಂದರೆ ನಮ್ಮದು ಇವನ್ ಇಫ್ ಯು ಆಸ್ಕ್ ಮಿ 10-15 years ಬ್ಯಾಕ್ ಇಟ್ ವಾಸ್ ಆಲ್ ಜಸ್ಟ್ ಆಸ್ ಎನ್ ಕಾನ್ಸೆಪ್ಟ್ ಸ್ಟೇಜ್. ಎಲ್ಲೋ ಒಂದು ಕಡೆ ಸ್ಟೆಮ್ ಸೆಲ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ದ ಟರ್ಮ್ ವಾಸ್ ವೆರಿ ಕ್ಯಾಚಿ ಆ್ಯಂಡ್ ಅಟ್ರಾಕ್ಟಿವ್. ಸೊ ಬಟ್ ದ ರಿಸಲ್ಟ್ಸ್ ವೇರ್ ನಾಟ್ ದಟ್ ಅಟ್ರಾಕ್ಟಿವ್. ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಫಿಂಗರ್ ಮೂಮೆಂಟ್ ಆದರೆ ಏನೋ ಆಯ್ತು ಅಂದರೆ ಬಂದ್ಬಿಡ್ತು ರಿಸಲ್ಟ್ ಅಂತಾರೆ. ಪೀಪಲ್ ಹೂ ಹ್ಯಾವ್ ಟೇಕನ್ ಸ್ಟೆಮ್ ಸೆಲ್ಸ್, ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ ಥೆರಪಿ ತೊಗೊಂಡು ಇಲ್ಲಿ ಬಂದಿದ್ದಾರೆ, ಯಾಕಂದರೆ ದೇ ಸೀನ್ ದ ರಿಸಲ್ಟ್ ಓವರ್ ದೇರ್. ಸೊ ದ ರಿಸಲ್ಟ್ ವೋಂಟ್ ಲಾಸ್ಟ್ ಲಾಂಗ್. ನ್ಯೂರೋ ರೀಜನರೇಷನ್ ಅದು ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್ ಆ್ಯಂಡ್ ದಟ್ ಈಸ್ ದ ಫ್ಯೂಚರ್, ದಟ್ ಈಸ್ ದ ಪ್ರೆಸೆಂಟ್. ಸೊ ಮೋರ್ ಆ್ಯಂಡ್ ಮೋರ್ ನಾವೆಲ್ ಟೆಕ್ನಿಕ್ಸ್ ಆರ್ ಕಮ್ಮಿಂಗ್, ಬಟ್ ಓನ್ಲಿ ಥಿಂಗ್ ಇಸ್ ದ ರಿಸಲ್ಟ್ಸ್ ಆರ್ ಕ್ವೆಶ್ಚನಬಲ್. ಈಚ್ ಒನ್ ಆಫ್ ದಮ್. ಇವಾಗ ಮೇಡಮ್ ಈಗ ಪೇಪರ್ ಬರೆಯೋದು ತುಂಬ ಈಸಿ, ಪೇಪರ್ ಬರೆಯೋದಾಗಲಿ ಇದೆಲ್ಲ ಮಾಡೋದು. ಬಟ್ ಯು ನೀಡ್ ಟು ಶೋ ದ ರಿಸಲ್ಟ್ಸ್ ಫಾರ್ ದ ಪೀಪಲ್ ಟು ಬಿಲೀವ್. ಇವಾಗ ಬಂದಿರೋದ್ರಿಂದ ನಮಗೆ ವಿ ಕೆನಾಟ್ ಇದು ಎಲ್ಲನೂ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ತೋರಿಸ್ಲೇಬೇಕು ಅವ್ರಿಗೆ, ಓಕೆ, ಆ ಥರ. ಸೊ ಡೆಫಿನೆಟ್ಲಿ ದಟ್ ಈಸ್ ದ ಫ್ಯೂಚರ್ ನ್ಯೂರೋ ರೀಜನರೇಷನ್. ಯಾಕೆ ನ್ಯೂರೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋ ಅಂದರೆ ಬ್ರೈನ್ಸ್ ಕೆನಾಟ್ ರೀಜನರೇಟ್ ಆನ್ ದೇರ್ ಓನ್, ಬ್ರೈನ್ಸ್ ಕೆನಾಟ್ ರೆಪ್ಲಿಕೇಟ್. ಸೊ ಒಂದು ಬ್ರೈನ್ ಟಿಶ್ಯೂ ಒಂದು ಕಡೆ ಹೋಯ್ತು ಅಂದರೆ ಅದ್ರ ಫಂಕ್ಷನ್ ಹೋಯ್ತು ಅಂದರೆ ಹೋಯ್ತು. ದ ಸರೌಂಡಿಂಗ್ ಬ್ರೈನ್ ವಿತ್ ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಆಗ್ತಿದ್ದಂಗೆ ಬರ್ತದೆ ಫಂಕ್ಷನ್ನು. ಬಟ್ ಅದು ಬರುತ್ತಾ ಇಲ್ವಾ, ಯಾವಾಗ ಬರುತ್ತೆ, ಆಗುತ್ತಾ ಇಲ್ವಾ ಅಂತ ಇಟ್ಸ್ ಆಲ್ ಅ ಡೌಟ್ ಓನ್ಲಿ ಅಷ್ಟೇ. ಓಕೆ. ಸೊ ದಟ್ ಈಸ್ ವೈ ನ್ಯೂರೋ ರೀಜನರೇಷನ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್ ಆ್ಯಂಡ್ ದಟ್ ವಿಲ್ ಬಿ ದ ಫ್ಯೂಚರ್. ಆ್ಯಂಡ್ ನೌ ಆಲ್ಸೋ if you ask me, that is the future. And your therapy is one part of neuroregeneration? It is, a part of it is neuroregeneration, yes. Yeah. So ಈ rehabilitation therapies ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ along with your therapy? So yes, it's a very good question again. So ನಮ್ಮಲ್ಲಿ ಫಸ್ಟ್ ಸೈಕಲ್ ನಾವು 28 days ಸೈಕಲಲ್ಲಿ we concentrate on formation of new neurons. ಸೊ ದಟ್ ಈಸ್ ದ ರಾ ಮೆಟೀರಿಯಲ್ ಥರ ಈಗ. ಸೊ ನಾವು ಅದಕ್ಕೆ ಅಡಿಕ್ವೇಟ್ ಡಯಟ್ ಆಗ್ಬೋದು, ನರಿಶ್ಮೆಂಟ್ ಇವೆಲ್ಲ ಕೊಟ್ಟರೆ, ಸೊ ನೆಕ್ಸ್ಟ್ for the neurons, for them they need an activity to form new connections. Any nerve actually damaged brain or regenerating brain, it needs new activity. So if a person or a patient does some new activity, physiotherapy ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ಅಥವಾ ಸ್ಪೀಚ್ ಥೆರಪಿ ಇವೆಲ್ಲ ಮಾಡ್ತಿದ್ರೆ, ಓಕೆ, ದ ನ್ಯೂ ನ್ಯೂರಾನ್ಸ್ ದೇ ಫಾರ್ಮ್ ಕನೆಕ್ಷನ್ಸ್ ಟು ದ ಸ್ಪೀಚ್ ಏರಿಯಾ. ಸೊ ಇಟ್ಸ್ ಲೈಕ್ ದಟ್. ಸೊ ಒಂದೊಂದು ಏರಿಯಾಗೂ ಕನೆಕ್ಷನ್ ಸ್ಟಾರ್ಟ್ ಆಗಿ ಆ ಥರ. ಸೊ ಫಸ್ಟ್ ಸೈಕಲ್ ಆಫ್ಟರ್ ದ ಕಂಪ್ಲೀಷನ್, so we'll tell them please go aggressive speech therapy, rehabilitation ಆಗಲಿ, ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಅಂತಲೇ ಹೇಳ್ತೀವಿ. ಆ್ಯಂಡ್ ವಿ ಹ್ಯಾವ್ ಸೀನ್ ದ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಸೋ ಪಾಸಿಟಿವ್ ಆ್ಯಕ್ಚುಲಿ ಆ್ಯಂಡ್ ಸೋ ಓವರ್ವೆಲ್ಮಿಂಗ್ ಆಲ್ಸೋ. ಇದೆಲ್ಲ ಸಿ ಫಾರ್ ಅ ನ್ಯೂರೋ ಸರ್ಜನ್ ನಾನು ಆ್ಯಕ್ಚುಲಿ ನಮ್ಗೆ ಹೇಳ್ತೀನಿ, ಈಗೋ ಕೆಪ್ಟ್ ಅಸೈಡ್, ನಾವು ಬಂದುಬಿಟ್ಟು ಯಾರ ಹತ್ರನೂ ಇಂಟ್ರ್ಯಾಕ್ಟ್ ಮಾಡಲ್ಲ ಜಾಸ್ತಿ ನ್ಯೂರೋ ಸರ್ಜನ್ಸ್. ನಮ್ದಾಯಿತು, ನಮ್ಮ ಪೇಷಂಟ್ಸ್ ಆಯಿತು, ನಮ್ಮ ಟೆನ್ಷನ್ಗಳೇ ಹಲವಾರು ಇರ್ತದೆ. ಯಾರೋ ಒಬ್ರು ಇದು ಮಾಡ್ತಾಯಿದ್ದಾರೆ ಅಂದರೆ, ಯಾವ ಈ ಥರ ನ್ಯೂರೋ ಸೈಡ್ರೋನ್ ಈ ಥರ ಥೆರಪಿ ಮಾಡ್ತಿದ್ದೆ ಅಂದರೆ, ಅವ್ನು ಆಪ್ರೇಟ್ ಮಾಡ್ತಿಲ್ವೇನೋ ಬಿಟ್ಬಿಟ್ಟಿದ್ದಾನೀಗ ಅಂತ. ಹಂಗಲ್ಲ, ಐ ಡೂ ಆಪ್ರೇಟ್ ನೌ ಆಲ್ಸೋ, ಬಟ್ ದಿಸ್ ಈಸ್ ಅ ನ್ಯೂ ದಿಸ್ ಥಿಂಗ್ ಬಿಕಾಸ್ ಅ ನ್ಯೂ ಡೈಮೆನ್ಷನ್ ಆಫ್ ವಿಚ್ ಈಸ್ ಟಾರ್ಗೆಟೆಡ್ ಟುವರ್ಡ್ಸ್ ದ ಎಷ್ಟೇ ಕಾಂಪ್ಲಿಕೇಟೆಡ್ ಕೇಸ್ ಆಗಿದ್ರು ಕೂಡ ನ್ಯೂರೋ ಸೈಟೋಟ್ರೋನ್ ಥೆರಪಿ ವರ್ಕ್ ಆಗುತ್ತೆ.
ಅಂದರೆ ಅದರಲ್ಲೂ ನಾವು ಲಿಮಿಟೇಷನ್ಸ್ ನಾವು ಅಂದರೆ ಇವಾಗ ಎಲ್ಲ ಪೇಷಂಟ್ಸ್ ನಾವು ತೊಗೊಳಲ್ಲ. ಸಪೋಸ್ ಇವಾಗ ಪೇಷಂಟ್ ಒಂದು ಹೇಳ್ತೀನಿ ನಾನು, ಒಂದು ಮೋಟರ್ ನ್ಯೂರಾನ್ ಡಿಸೀಸ್ ಅಂತ ಇದೆ, ವೇರ್ ನ್ಯೂರೋ ಡಿಜನರೇಷನ್ ಇಸ್ ಅಟ್ ಅ ಫಾಸ್ಟರ್ ಪೇಸ್ ಕಂಪೇರ್ಡ್ ಟು ರೀಜನರೇಷನ್. ಸೊ ಆ ಥರ ಪೇಷಂಟ್ಸ್ ನಾವು ಆಫರ್ ಮಾಡಲ್ಲ. ಸೊ ವಿ ವಿಲ್ ಚೂಸ್. ದೆರ್ ಆರ್ ಸಮ್ ಸಿಂಡ್ರೋಮ್ಸ್, ಇವಾಗ ಸಪೋಸ್ ಎಷ್ಟೊಂದು ಕಾಂಜನೆಟಲ್ ಜೆನೆಟಿಕ್ ಸಿಂಡ್ರೋಮ್ಸ್ ಎಲ್ಲ ಇರ್ತದೆ ಪೇಷಂಟ್ಸು. ಆ ಥರ ಪೇಷಂಟ್ಸ್ಗೆ ದೇ ವಿಲ್ ಬಿ ಹ್ಯಾವಿಂಗ್ ಅ ಡೆವಲಪ್ಮೆಂಟಲ್ ಡಿಲೇ, ನ್ಯೂರೋ ಡೆವಲಪ್ಮೆಂಟಲ್ ಡಿಲೇ. ಸೊ ಅದರಲ್ಲೂ ಚೂಸ್ ಮಾಡ್ಕೊಂಡು ನಾವು ತೊಗೊತೀವಿ. ನಾಟ್ ಆಲ್ ದ ಪೇಷಂಟ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ನ್ಯೂರೋಸೈಡೋಟ್ರಾನ್ ಥೆರಪಿ. ದೇರ್ ಈಸ್ ಅ ಲಿಮಿಟೇಷನ್ ಹಿಯರ್ ಆಲ್ಸೋ. ವಿ ಕೆನಾಟ್ ಟ್ರೀಟ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಡಿಸಾರ್ಡರ್ಸ್ ಅಂತಾರೆ, ಅದನ್ನು ಮಾಡಲಿಕ್ಕಾಗಲ್ಲ. ಆ್ಯಂಡ್ ಮೋಟಾರ್ ನ್ಯೂರಾನ್ ಡಿಸೀಸ್ ಅದನ್ನು ಮಾಡಲ್ಲ, ಬಲ್ಬಾರ್ ಮೆಂಟಿ ಅದನ್ನು ಮಾಡಲ್ಲ. ಬಟ್ ದೇರ್ ಆರ್ ಫ್ಯೂ ಡಿಸೀಸ್ ಲೈಕ್ ಇವಾಗ ಕಾಮನ್ ಡಿಸೀಸಸ್ ಯಾವುದಿದೆ ಅದನ್ನೆಲ್ಲ ಮಾಡ್ತೀರಾ? ಮೋಸ್ಟ್ ಕಾಮನ್ ಮಾಡೋದು ಬಂದ್ಬಿಟ್ಟು ಸೆರೆಬ್ರಲ್ ಪ್ಯಾಲ್ಸಿ, ಸ್ಟ್ರೋಕ್, ಹೈಪಾಕ್ಸಿಕ್ ಬ್ರೈನ್ ಇಂಜುರಿ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆಗ್ಬೋದು, ಆ್ಯಂಡ್ ಸ್ಟ್ರೋಕ್. ಸೊ ಸ್ಟ್ರೋಕ್ ಯಾವುದೇ ಥರದ ಸ್ಟ್ರೋಕ್ ಆಗಲಿ, ಸೊ ದಟ್ ಆಲ್ಸೋ ವಿ ಡೀಲ್ ವಿತ್. ಆ್ಯಂಡ್ ಮೇಯ್ನ್ ಬಂದ್ಬಿಟ್ಟು ಪಾರ್ಕಿನ್ಸೋನಿಸಮ್ ಆಲ್ಸೋ ಇಟ್ ಇಸ್ ಗಾಟ್ ವಾಸ್ಟ್. ಅಂದರೆ ಇವಾಗ ಅದನ್ನು ಅಷ್ಟೇ ಟ್ರೀಟ್ಮೆಂಟ್ ಎಷ್ಟೊಂದಿದೆ, ಇನ್ಕ್ಲೂಡಿಂಗ್ ಟ್ಯಾಬ್ಲೆಟ್ಸಿಂದ ಹಿಡಿದು, ಇನ್ಕ್ಲೂಡಿಂಗ್ ಇನ್ವೇಸಿವ್ ಪ್ರೊಸೀಜರಿಂದ ಹಿಡಿದು, ಇನ್ಕ್ಲೂಡಿಂಗ್ ಜಸ್ಟ್ ಟಾರ್ಗೆಟೆಡ್ ಥೆರಪೀಸ್ ಎಲ್ಲ ಥ್ಯಾಲಮೋಟಮಿ ಅಂತ ಮಾಡ್ತೀವಿ, ಪ್ಯಾಲಿಡೋಟಮಿ ಅಂತ ಅದೆಲ್ಲ ಮಾಡ್ತೀವಿ. ಸೊ ಬಿಯಾಂಡ್ ಆಲ್ ದಟ್ ದೆರ್ ಇಸ್ ಅ ನಾನ್ ಇನ್ವೇಸಿವ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಲೈಕ್ ನ್ಯೂರೋಸೈಡೋಟ್ರಾನ್ ಫಾರ್ ಪಾರ್ಕಿನ್ಸೋನಿಸಮ್ ಆ್ಯಂಡ್ ಫಾರ್ ಇವನ್ ಸಿವಿಯರ್ ಡಿಮೆನ್ಷಿಯಾ, ಡಿಪ್ರೆಷನ್ ಆಗಲಿ, ಇದಕ್ಕೆಲ್ಲನೂ ಡೆಫಿನೆಟ್ಲಿ ಇದೆ ಟ್ರೀಟ್ಮೆಂಟ್. ಓಕೆ. ಸೊ ಈ ಟ್ರೀಟ್ಮೆಂಟ್ ಜೊತೆಗೆ ನೀವು ಮೆಡಿಕೇಶನ್ ಏನು ಸಜೆಸ್ಟ್ ಮಾಡಲ್ಲ? We will suggest medicines, but basically that is for the nerves to grow, like vitamins. Okay, ಇದಕ್ಕೆ ಸಪೋರ್ಟಿವ್ ಆಗಿ ಅಲ್ಲ, ಅಂದ್ರೆ ಈ ಟ್ರೀಟ್ಮೆಂಟ್ ಇಂದ ಏನೋ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ್ದು ಏನೂ ಇರಲ್ಲ? ಡೆಫಿನೆಟ್ಲಿ ನೋ. ಬಿಕಾಸ್ ಈಗ ಎಷ್ಟೋ ಹೊಸ ಇನ್ವೆನ್ಷನ್ಸ್ ಆರ್ ಡಿಸ್ಕವರಿ ಮೆಡಿಕಲ್ ಸಿಸ್ಟಮಲ್ಲಿ ಆಗ್ತಿದೆ ಅಂದಾಗ ಜನಕ್ಕೊಂದು ಕನ್ಫ್ಯೂಷನ್ ಅಥವಾ ಭಯ ಇರುತ್ತೆ, ಇದು ಕ್ಲಿನಿಕಲಿ ಟೆಸ್ಟೆಡ್ ಅಥವಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಥವಾ ಮುಂದೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ? ಇಲ್ಲ, ಒಂಥರ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ಕ್ವೆಶನ್ ಅಗೇನ್. ಸೊ ಇಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಅನ್ಸಿದ್ರೆ ನಾವು ಇನ್ನೇನು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ, ಇಲ್ಲಿನ ರಿಸರ್ಚ್ ಸ್ಟೇಜಲ್ಲಿದೆ, ನೀವು ಹೆಂಗೆ ಮಾಡ್ತಿದ್ದೀರಾ ಅಂತ. ಇಟ್ ಹಸ್ ಬೀನ್ ಪ್ರೂವನ್. ಸೊ ರಿಸರ್ಚ್ ಮಾಡಿದ್ದಾರೆ. ಇಟ್ ಇಸ್ ಅಬೌಟ್ 14 to 15 years of vast research has been done by our founder on neuroregeneration, on this particular neuroregeneration on these kids only, like whatever I have told, cerebral palsy ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಇವನ್ ಆಟಿಸಮ್ ಆಗ್ಬೋದು, ಇದರ ಮೇಲೆಲ್ಲ ರಿಸರ್ಚ್ ಮಾಡಿ. ಸೊ ದ ಪೇಪರ್ಸ್ ಆರ್ ಆಲ್ಸೋ ದೇ ವಿಲ್ ಬಿ ಪ್ರೊಡ್ಯೂಸ್ಡ್ ವೆರಿ ಶಾರ್ಟ್ಲಿ, ಆ್ಯಂಡ್ ದೆನ್ ಓನ್ಲಿ ಆಫ್ಟರ್ ಗೆಟಿಂಗ್ ದೋಸ್ ಅಪ್ರೂವಲ್ಸ್ ಓನ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಥೆರಪಿ. ಸೊ ವಿತ್ ಪ್ರೂವನ್ ಬೆನಿಫಿಟ್. ಓಕೆ. ನೀವು ದಿನಕ್ಕೆ ನೂರಾರು ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತೀರಾ, ಮೀಟ್ ಆಗ್ತೀರಾ, ಒಂದಷ್ಟು ಕೇಸಸ್ ಸಾಲ್ವ್ ಕೂಡ ಆಗುತ್ತೆ. ಅಥವಾ ನಿಮಗೆ ಮನಸ್ಸಿಗೆ ತುಂಬ ಹತ್ತಿರವಾದಂತಹ ಎಮೋಷ್ನಲಿ ಕನೆಕ್ಟ್ ಆದಂತಹ ಒಂದು ಕೇಸ್ ಸ್ಟಡಿ ಯಾವುದಾದ್ರೂ ಇದ್ದರೆ? ಎಸ್, ಐ ಹ್ಯಾವ್ ಗಾಟ್ ಲಾಟ್ ಆಫ್ ಪೇಷಂಟ್ಸ್. ಇವಾಗ ನಮ್ಮಲ್ಲೇ ಒಂದು ಸಪೋಸ್ ಇವಾಗ ಥರ್ಡ್ ಬ್ಯಾಚ್ ಆಲ್ಮೋಸ್ಟ್ 30 ಪೇಷಂಟ್ಸ್ ನಾವು ಟ್ರೀಟ್ ಮಾಡಿದ್ವಿ. ಇದರಲ್ಲಿ 2 ಪೇಷಂಟ್ಸ್ ಇಫ್ ಐ ವಾಂಟ್ ಟು ಹೈಲೈಟ್ ಅಂದರೆ, ಒನ್ ಪೇಷಂಟ್ ಎಲ್ಡರ್ಲಿ ನಿಮ್ಮೂರಿಂದಾನೆ, ಮಂಗಳೂರಿಂದ. ಸೊ ಪೇಷಂಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಆಕ್ಸಿಪಿಟಲ್ ಲೋಬ್ಸ್ ಅಂತ ನಮ್ಮಲ್ಲಿ ಬ್ರೈನಲ್ಲಿ ಒಂದು ಪಾರ್ಟು ವೇರ್ ಇಟ್ ಈಸ್ ಕನ್ಸರ್ನ್ ವಿತ್ ದ ವಿಷನ್. ಓಕೆ. ಸೊ ಇವ್ರಿಗೇನಾಗುತ್ತೆ, ಪೋಸ್ಟರ್ ಸರ್ಕ್ಯುಲೇಷನ್ ಸ್ಟ್ರೋಕ್ ಆಗುತ್ತೆ. ಸೊ ಬಿಕಾಸ್ ಆಫ್ ಹಾರ್ಟಿಂದ, ಬಿಕಾಸ್ ದ ಲೋ ಕಾರ್ಡಿಯಕ್ ಔಟ್ಪುಟ್, ಆ್ಯಂಡ್ ಪೇಷಂಟ್ಗೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಆ್ಯಂಡ್ 2 ಕಡೆ ಹಾಸ್ಪಿಟಲು ಬ್ರೈನ್ ಡ್ಯಾಮೇಜ್ ಆಗಿ ಈ ವಾಸ್ ನಾಟ್ ಏಬಲ್ ಟು ಸಿ ಅಟ್ ಆಲ್. ಸೊ ಇಮ್ಯಾಜಿನ್ ಅ ಪರ್ಸನ್ ಹೂ ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ನಡೀತಾ ಇದ್ದಾರೆ, ಬಟ್ ಏನು ಕಾಣಿಸ್ತಿಲ್ಲ, ಸಡನ್ನಾಗಿ ಕತ್ಲಾಗ್ಬಿಟ್ಟಿದೆ. ಟ್ರೂ. ಸೊ ಯು ಕೆನಾಟ್ ಜಸ್ಟ್ ಇಮ್ಯಾಜಿನ್. ಕೆಲವ್ರು ಅರ್ಧ ಗಂಟೆ ಹಿಂಗೆ ಆಗ್ಬಿಟ್ರೆ, ಅರ್ಧ ಗಂಟೆ ಹಿಂಗೆ 5 ನಿಮಿಷ ತಡ್ಕೊಳಕ್ಕಾಗಲ್ಲ. ಸೊ ಇಮ್ಯಾಜಿನ್ ಫಾರ್ 7 months he was suffering with this, with almost like ಸ್ವಲ್ಪ ಕೆಲವೊಂದು ಸತಿ ಎಲ್ಲ ಡಿಪ್ರೆಸಿವ್ ಇದು ಆ ಥರಕ್ಕೆಲ್ಲ ಹೋಗ್ಬಿಟ್ಟಿದ್ದು. ಸೊ ವೆನ್ ವಿ ಗೇವ್ ದ ಟ್ರೀಟ್ಮೆಂಟ್ ಹಿಯರ್ ಫಾರ್ 28 days, now he is recognizing his feet. ಓಕೆ. ಹ್ಯಾಂಡ್ ಮೂವ್ಮೆಂಟ್ಸ್ ಕ್ಲೋಸ್ ಟು ಫೇಸ್ ಬಂದಿದೆ, ವಿಷನ್ ಬಂದಿದೆ. This is 1 month after the completed the therapy. Neurocytotron ಆದಮೇಲೆ 1 month ಆದಮೇಲೆ. So I can say this is one such example which actually see what else, this is beyond. See, ಇದೇ ನಾನು ಹೇಳಿದ್ದು, ಕನ್ವೆನ್ಷನಲ್ ಟ್ರೀಟ್ಮೆಂಟಲ್ಲಿ ವಿ ಕ್ಯಾನ್ ಗಿವ್ ಓನ್ಲಿ ಬ್ಲಡ್ ಥಿನ್ನರ್ಸ್ ಮತ್ತು ಸಮ್ ವಿಜುವಲ್ ಥೆರಪೀಸ್, ಇದು ಆಫ್ ಆ್ಯಂಡ್ ಇದು ಕೆಲವೊಂದು ವಿಜುವಲ್ ಥೆರಪೀಸ್ ಅದೆಲ್ಲ ತೊಗೊಂಡಿದ್ದಾರೆ. ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ. there was no improvement at all. That is when they approached us and we told them, okay, we'll give this. ಸೊ ಇದಾಗಿದ ತಕ್ಷಣ ವಿ ಹ್ಯಾವ್ ಗಾಟ್ ಪ್ರೀ ಆ್ಯಂಡ್ ಪೋಸ್ಟ್ ಹೆಂಗಿದೆ ಇಂಪ್ರೂವ್ಮೆಂಟ್ ಅಂತ ವಿ ಹ್ಯಾವ್ ಡಾಕ್ಯುಮೆಂಟೆಡ್ ದಟ್, ಆ್ಯಂಡ್ ವಿ ಆರ್ ಹ್ಯಾಪಿ. ಸೊ ದೇ ವಿಲ್ ಬಿ ಕಮಿಂಗ್ ಅಗೈನ್ ಫಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಸೈಕಲ್. ಸೊ ದಟ್ ವಾಸ್ ಒನ್ ಪೇಷಂಟ್. ಇನ್ನೊಂದು ಪೇಷಂಟ್ ಹೇಳ್ಬೇಕಂದ್ರೆ, ಒಂದು ಹೆಡ್ ಇಂಜುರಿ ಪೇಷಂಟ್, ಕೊಯಂಬತ್ತೂರಿಂದ ಪೇಷಂಟು. ಈ ವಾಸ್ ಇನ್ ವೆಜಿಟೇಟಿವ್ ಸ್ಟೇಟ್, ಅಂದರೆ ಕೆಲವರು ಕೋಮಾ ಅಂತಾರೆ, ಜನರಲ್ ಬೆಡ್ ರಿಡನ್ ಪೇಷಂಟು ಕೋಮಾ. ಆ್ಯಂಡ್
ಇದು ಅಫ್ಕೋರ್ಸ್ ಟ್ರೈಕೋಸ್ಟಮ್ ಎಲ್ಲ ಕ್ಲೋಸ್ ಆಗಿತ್ತು. ದ ಓನ್ಲಿ ಸನ್ ಆ್ಯಕ್ಚುಲಿ. ಸೊ ಐ ವಾಸ್ ಇನ್ ಅಬೌಟ್ 17 years he was in this vegetative state. ಓಕೆ. ಮನೆಯಲ್ಲೇ ಒಂದು ಮಿನಿ ಐಸಿಯು ಥರ For 17 ಮಾಡ್ಕೊಂಡಿದ್ರು. years. 17. ಸೊ ಆ ಥರ ಪೇಷಂಟ್ ನಮಗೆ ಇಲ್ಲಿ 2 ಸೈಕಲ್ ಕಂಪ್ಲೀಟ್ ಮಾಡಿದರು. ಸೊ ಕಂಪ್ಲೀಟ್ ಮಾಡಿ ನಾವು ನೋಡಿದಾಗ he was able to now stand with support. Just after two Two cycles ಅಲ್ಲಿ is about to stand with support. And ಸೊ ಆ ಥರ ನಮಗೆ ಅಂದರೆ ಐ ಓಪನಿಂಗ್ ಆಗ್ಬೋದು, ಎಕ್ಸ್ಪ್ರೆಷನ್ಸ್ ಆಗ್ಬೋದು. ಈಸ್ ಟ್ರೈಂಗ್ ಟು ಸ್ಪೀಕ್ ಫ್ಯೂ ವರ್ಡ್ಸ್. ಸೊ ವಾಟ್ ಎಲ್ಸ್ ಕ್ಯಾನ್ ವಿ ಗಿವ್? ಸೊ ಅಂದರೆ ದ ಪೇರೆಂಟ್ಸ್ ರಿಯಲಿ ಅವ್ರ ಎಮೋಷನ್ಸ್ ನೋಡಿದ್ರೆ ನಮಗೆ ನಿಜವೂ ನಮಗೆ ತಡ್ಕೊಳಕ್ಕಲ್ಲ. ನಮ್ಗೆ ಇದು ತಾನೇ ಬೇಕಾಗಿರೋದು. ಸಿ ದಿಸ್ ಈಸ್ ಬಿಯಾಂಡ್ ಮನಿ, ದಿಸ್ ಈಸ್ ಬಿಯಾಂಡ್ ವೆಲ್ತ್. ಸಿ ದುಡ್ಡು ಇವತ್ತಿರುತ್ತೆ, ನಾಳೆ ಇರುತ್ತೆ. ನಮ್ಗೆ ಈ ಥರ ಕ್ಯೂರ್ ಆಗಿ ನಮ್ಗೆ ಈ ಥರ ಬೇಕು. ಸೊ ದಿಸ್ ಈಸ್ ದೀಸ್ 2 ಪೇಷಂಟ್ಸ್ ಆ್ಯಕ್ಚುಲಿ ನಮ್ಗೆ ಒಂಥರ ಎಮೋಷ್ನಲಿ ಓಕೆ, ಈ ಥರನೂ ಟ್ರೀಟ್ಮೆಂಟ್ ಆಗುತ್ತೆ, ಮಿರಾಕಲ್ಸ್ ಆಗುತ್ತೆ ಆ ಥರ. ಸರಿ, ಇಡೀ ರಿಕವರಿ ಪ್ರಾಸೆಸ್ನಲ್ಲಿ ಪೇಷಂಟ್ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಡಾಕ್ಟರ್ಗಾಗಿರಲಿ ಅಥವಾ ಪೇಷಂಟ್ಗಾಗಿರಲಿ? ಇದರಲ್ಲಿ ನಾನು ಹೇಳ್ತೀನಲ್ಲ ಮೇಡಮ್, ಎಲ್ಲ ಪೇಷಂಟ್ಸ್ಗೂ ನಾವು ಆಫರ್ ಮಾಡಲ್ಲ ಟ್ರೀಟ್ಮೆಂಟ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಇಫ್ ಪೇರೆಂಟ್ಸ್ ಬಂದ್ಬಿಟ್ಟು ತುಂಬ ಇವಾಗ ಒಂದು ಸೈಕಲಲ್ಲಿ ಏನು ಸರ್ 28 daysಲ್ಲೇ ಪೇಷಂಟ್ ಬಂದ್ಬಿಟ್ಟು ಹಿಂಗಿರೋ ಪೇಷಂಟ್ ನಿಂತ್ಕೊಬೇಕಂದ್ರೆ ಹಂಗಾಗಲ್ಲ. ಎಕ್ಸ್ಪೆಕ್ಟೇಷನ್ಸ್ ಟೂ ಮಚ್ ಅಲ್ಲ. ಸಿ ದಿಸ್ ಇಸ್ ದ ಡ್ಯಾಮೇಜ್ ವಿಚ್ ಹಸ್ ಹ್ಯಾಪನ್ಡ್ ಇಯರ್ಸ್ ಬ್ಯಾಕ್ ಆ್ಯಂಡ್ ದ ಪೇರೆಂಟ್ಸ್ ಕಮಿಟ್ಮೆಂಟ್ ಈಸ್ ಅ ಮಸ್ಟ್. ಫ್ಯಾಮಿಲಿ ಅನ್ನೋದು ಇಟ್ ಆಲ್ವೇಸ್ ಬಾಯ್ಲ್ಸ್ ಡೌನ್ ಟು ಪೇರೆಂಟ್ಸ್. ತಂದೆ ತಾಯಿ ಅವ್ರ ಕಮಿಟ್ಮೆಂಟ್ ಬೇಕೇ ಬೇಕು. ಚಿಕ್ಕ ಇಂಪ್ರೂವ್ಮೆಂಟ್ ಕೂಡ ನೋಟಿಸ್ ಮಾಡ್ತಾರೆ ಅವರು. ಸೊ ಅವ್ರ ಸಪೋರ್ಟ್ ಬೇಕೇ ಬೇಕು ನಮಗೆ. ಎಲ್ಲರೂ ತುಂಬ ಎಲ್ಲ ಆಟಿಸಮ್ ಆಗ್ಬೋದು, CP ಕಿಡ್ಸ್ ಆಗ್ಬೋದು, ಇವರೆಲ್ಲ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ, ಕೆಲವು ಪೇರೆಂಟ್ಸ್ನ ಇವತ್ತು ಕಾಲ್ಸ್ ತೊಗೊಂಡಾಗ ಅವ್ರು ಹೇಳಿದ್ರು 2-3 yearsಯಿಂದ ಅವ್ರು ಫಿಸಿಯೋಥೆರಪಿನೇ ಬಿಟ್ಬಿಟ್ರು. ಇನ್ನೇನು ಥೆರಪಿ ಇಲ್ಲ, ಇನ್ನೇನು ಮಾಡೋಕ್ಕಿಲ್ಲ, ಇನ್ನು ಅಷ್ಟೇ ಬಿಟ್ಬೋಣ ಅಂತ ಹೇಳ್ಬಿಟ್ಟು. ಆ ಥರದ ಪೇಷಂಟ್ಸ್, ಆ ಥರದ ಪೇರೆಂಟ್ಸ್ ನಾವು ತಗೊಳ್ಳೋದಿಲ್ಲ ಆ್ಯಕ್ಚುಲಿ. ಅಂದರೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಗೆಟ್ ರಿಕವರ್? ಸೊ ಐ ಟೆಲ್ ಯು. ಸೊ ಯೂಶಲಿ ನಾವು 3 cycles ಅಂದರೆ ಇಟ್ ವಿಲ್ ಬಿ ಲೈಕ್ ಓವರ್ 9 months. 3 cycles ಅಂದರೆ 9 months. Okay. So first cycle is for 28 days, 3 months break, and again second cycle for 28 days, 3 months break, and the third cycle. So with this, so it will take around a year. It will take around a year. So 9 to 10 months, around a year. So ಈ year ಅಲ್ಲಿ ಬಂದ್ಬಿಟ್ಟು patient definitely who has come in at least bedridden stage ಆಗ್ಬೋದು ಆ ಥರ, at least they'll be able to take few steps with aggressive physiotherapy ಆಗಿರ್ಬೋದು. ಸೊ ಈ ಥರದ ಕಮಿಟ್ಮೆಂಟ್ ಬೇಕು ಪೇರೆಂಟ್ಸ್ ಕಡೆಯಿಂದ ಎಫರ್ಟ್ ಇಲ್ಲ ಅಂದರೆ ಈ ಟ್ರೀಟ್ಮೆಂಟ್ ಆಗಲ್ಲ. ಸರ್, ಈಗ ಎಲ್ಲ ಟ್ರೀಟ್ಮೆಂಟ್ ಸೆಕ್ಟರಲ್ಲೂ ಸಕ್ಸಸ್ಫುಲ್ ಔಟ್ಕಮ್ ಅಂತ ಇರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ನ್ಯೂರೋ ರಿಕವರಿ, ಸಕ್ಸಸ್ಫುಲ್ ಔಟ್ಕಮ್ ಅಂದ್ರೇನು? ಒಬ್ಬ ಪೇಷಂಟ್ ಕಂಪ್ಲೀಟಾಗಿ ಕ್ಯೂರ್ ಆಗೋದಾ ಅಥವಾ ಟು ಸಮ್ ಎಕ್ಸ್ಟೆಂಟ್ ಅವರು ಮ್ಯಾನೇಜಬಲ್ ಅನ್ನೋ ಸ್ಟೇಜಿಗೆ ಬರೋದಾ? ಸೊ ನಮ್ಮಲ್ಲಿ ಕ್ಯೂರ್ ಅನ್ನೋದು ಮಾತಾಡಲೇಬಾರ್ದು ಯಾವತ್ತು, ಬಿಕಾಸ್ ವಿ ಕ್ಯಾನ್ ಗ್ಯಾರಂಟಿ ಅ ಕ್ಯೂರ್. ವಾಟ್ ವಿ ಕ್ಯಾನ್ ಡೂ ಇಸ್ ಅ ಮೀನಿಂಗ್ಫುಲ್ ರಿಕವರಿ. ಅಂದರೆ ಒಂದೊಂದು ಸಪೋಸ್ ಪೇಷಂಟ್ ರೆಸ್ಟ್ ರೂಮ್ಗೆ ಹೋಗೋದಕ್ಕೂ ಸಪೋರ್ಟ್ ಬೇಕು, ಬಟ್ಟೆ ಹಾಕೊಳ್ಳೋದಕ್ಕೂ ಸಪೋರ್ಟ್ ಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ವಾಟ್ ವಿ ಕ್ಯಾನ್ ಗಿವ್ ಟು ದ ಪೇರೆಂಟ್ಸ್. ಅಟ್ಲೀಸ್ಟ್ ದ ಓನ್ಲಿ ಕ್ವೆಶನ್ ಇಫ್ ಐ ಥಿಂಕ್ ಫ್ರಮ್ ದೇರ್ ಪರ್ಸ್ಪೆಕ್ಟಿವ್ ಅಂದರೆ, ಇವತ್ತು ನಾನು ನೋಡ್ಕೊತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ನೋಡ್ಕೊತಾ ಇದ್ದೀನಿ. ನಾಳೆ ನನಗೇನಾದ್ರು ವಯಸ್ಸಾಯಿತು, ನಂದೇನಾರು ಆಯಿತು, ಆಮೇಲೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್. ಸೊ ಲುಕಿಂಗ್ ಫ್ರಮ್ ದೇರ್ ಆಸ್ಪೆಕ್ಟ್, ದೇರ್ ಸೈಡ್. So my only thing which I can guarantee or which I can give a hope for them is a meaningful recovery will be there, where at least he will not be dependent for day-to-day activities. Yeah, that much I can give a hope. Now coming to the bigger picture, sir, ಮುಂದಿನ 5-10 ವರ್ಷಗಳಲ್ಲಿ ಈ ನ್ಯೂರೋ ರೀಜನ್ ಹೆಲ್ತ್ ಕೇರ್ ಎಲ್ಲಿರುತ್ತೆ, ನಿಮ್ಮ ವಿಷನ್ ಏನಾಗಿರುತ್ತೆ ಅಂತ? So neuro region, we started with concept of, as you have seen, so regeneration, and then to treat the unmet needs of in our medical field. Okay, so there are few patients, few diseases actually, where the treatments are only there in still conventional treatment naditiradu. So they have not come to the concept of neuroplasticity agbodu, neuro regeneration agbodu, ivella bandilla. So namdu enandre concept, this treatment has to be accessible to each and every parent of these conditions. ಎಲ್ಲನೂ accessible ಇರಬೇಕು ಒಂದು. And then we want to in coming years we want to spread this neuro region to other metropolitan cities, and if time permits and age permits, maybe South Asia. Definitely, that's what is our vision actually. Yours is the first one in Bangalore. So this is the first standalone institute in India. Okay. In India, all over India, this particular neurocytotron therapy is available only in Bangalore at Kalyan Nagar, Nicotown. Yeah, so
ನ್ಯೂರೋ ರಿಲೇಟೆಡ್ ಯಾವುದೇ ಕೆಲಸ ಇರಲಿ, ಇಟ್ಸ್ ಆಲ್ವೇಸ್ ಎಕ್ಸಾಸ್ಟಿಂಗ್, ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಬಿಕಾಸ್ ನಾವು ಅಷ್ಟು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ನಾನು ಡಾಕ್ಟರ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಇರೋದು. ಸೊ ಎನಿ ಡಾಕ್ಟರ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ವಾಟ್ ಕೀಪ್ಸ್ ಯು ಮೋಟಿವೇಶ್ನಲಿ ಸ್ಟ್ರಾಂಗ್, ಮೋಟಿವೇಟೆಡ್ ಯಾವಾಗಲೂ? ಮೇಡಮ್, ಒಂದು ಬಂದ್ಬಿಟ್ಟು ಮೋಟಿವೇಶನ್ ಬಂದ್ಬಿಟ್ಟು ಒನ್ ಈಸ್ ದ ಇಂಟ್ರೆಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಆಸ್ ವೆಲ್ ಆಸ್ ವಿ ಡೀಲ್ ವಿತ್ ಫೈನಲ್ ನ್ಯೂಯಾನ್ಸಸ್ ಅಂತಾರೆ. ಅಂದರೆ 1 mm ನಮ್ಗೆ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇನ್ ಬ್ರೈನ್ ಟಿಶ್ಯೂ ಆಗ್ಬೋದು. ಸೊ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಕ್ಚುಲಿ. ಈಚ್ ವೆಸಲ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್, ದ ಬ್ಲಡ್ ವೆಸಲ್ ವಿಚ್ ಇಸ್ ಸಪ್ಲೈಂಗ್ ದ ಬ್ರೈನ್. ಸೊ ಒನ್ ಈಸ್ ದ ಇಂಟ್ರೆಸ್ಟ್ ವಿಚ್ ವಿಲ್ ಕೀಪ್ ಅಸ್ ಮೋಟಿವೇಟೆಡ್. ದ ಅದರ್ ಥಿಂಗ್ ಇಸ್ ವೆನ್ ಯು ಲುಕ್ ಅಟ್ ಫ್ರಮ್ ದ ಪೇಷಂಟ್ಸ್ ಪರ್ಸ್ಪೆಕ್ಟಿವ್. ಸೊ ದಟ್ ಈಸ್ ಬಿಕಾಸ್ ಎಲ್ಲರೂ ನಂಗೆ ಹೇಳ್ತಾರೆ, ನಾನು PG ಮಾಡ್ಬೇಕಾದ್ರೆ ಅಷ್ಟೇ, ಯು ಹ್ಯಾವ್ ಅ ವೆರಿ ಹೈ ಇಮೋಷನಲ್ ಕೋಶೆಂಟ್ ಅಂತ. ಯಾಕಂದರೆ ಐ ಲುಕ್ ಫ್ರಮ್ ದ ಪೇಷಂಟ್ಸ್ ಪರ್ಸ್ಪೆಕ್ಟಿವ್ ಆಲ್ವೇಸ್. ಸೊ ವಾಟ್ ಬೆಸ್ಟ್ ಕ್ಯಾನ್ ಐ ಗಿವ್? ಇಫ್ ಪೇಷಂಟ್ ಬಂದಿರೋರು ಇನ್ನೂ ಮೋಸ ಅಂತ ಆಗಬಾರ್ದು, ಇಲ್ಲಿಂದ ಚೆನ್ನಾಗಿ ಅದೇ ಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಹೋಗ್ಬೇಕಂತ ನಾವು ಅಂದ್ಕೊಬೇಕು. ಅದೆಲ್ಲ ಬಿಟ್ಬಿಟ್ಟು ಒಂಥರ ಅನ್ಎಥಿಕಲ್ ಪ್ರಾಕ್ಟೀಸ್ ಇದೆಲ್ಲ ಅಂತೂ ಡೆಫಿನೆಟ್ಲಿ ಇದೆಲ್ಲ ಬರ್ಕೊಡ್ದು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ದಟ್ ಮೋಟಿವೇಶನ್. ನಂಗೆ ಹೇಳ್ಬೇಕಂದ್ರೆ ಫಸ್ಟ್ ಇಟ್ ಕಮ್ಸ್ ಫ್ರಮ್ ದ ಪೇಷಂಟ್. ಸೊ ಒಂದು ಪೇಷಂಟ್ ನಂಗೆ ಹಿಂಗಿದ್ದೆ, ನಾನು ಚೆನ್ನಾಗಿದ್ದೀನಿ ಸರ್ ಅಂದರೆ, ದಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮಿ. ಒನ್ ಈಸ್ ದ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಆ್ಯಂಡ್ ಈಸ್ ಫ್ರಮ್ ದ ಪೇಷಂಟ್. ಸೊ ದೀಸ್ ಟು ಆರ್ ದ ಫ್ಯಾಕ್ಟರ್ಸ್ ವಿಚ್ ಕೀಪ್ ಮೋಟಿವೇಟಿಂಗ್ ಮೀ ಡೈಲಿ. ಆ್ಯಂಡ್ ಐ ಆನ್ಸರ್ ಕಾಲ್ಸ್ ಎನಿ ಟೈಮ್. ಓಕೆ. ಸೊ ಈವನ್ ನೌ ಆಲ್ಸೋ ದೇರ್ ಇಸ್ ಸಮ್ ಕೈಂಡ್ ಆಫ್ ಊತ ಇದೆ, ಯಾಕಂದರೆ ಇಲ್ಲಿ ಕಣ್ಣು ಹತ್ರ. ಯಾಕಂದರೆ ಬಿಕಾಸ್ ನಿದ್ದೆ ಇಲ್ಲ. ಅಗೇನ್ ಲಾಸ್ಟ್ ನೈಟು ಒಂದು ಸ್ಪೈನ್ ಕೇಸ್ ಇತ್ತು ನನಗೆ. ಇಟ್ ವಾಸ್ ಅ ಸ್ಪೈನ್ ಇಂಜುರಿ. ಸೊ ಆಕ್ಸಿಡೆಂಟ್ ಆಗಿ ಸೊ ಸ್ಪೈನ್ ಇದಾಗಿತ್ತು. ಸೊ ಸರ್ಜರೀಸ್ ಡೇ ಇನ್ ಆ್ಯಂಡ್ ಔಟ್ ಆಗ್ತಾ ಇರುತ್ತೆ. ಸೊ ದಟ್ ಕೀಪ್ಸ್ ಮೀ ಮೋಟಿವೇಟಿಂಗ್ ಆ್ಯಕ್ಚುಲಿ. ಇವಾಗ ಆ ಪೇಷಂಟು ಸ್ಪೈನ್ ಇಂಜುರಿ ಆಗಿರೋದು, ಅವ್ರು ನಡ್ಕೊಂಡು ಹೋದ್ರೆ ನಂಗೆ ಇನ್ನೇನು ಬೇಕು ಆ ಥರ. ಸೊ ದಿಸ್ ಕೀಪ್ಸ್ ಮೀ ಮೋಟಿವೇಟೆಡ್ ಆ್ಯಕ್ಚುಲಿ. ಅದಕ್ಕೆ ಅನಿಸುತ್ತೆ ಡಾಕ್ಟರ್ಸ್ನ ದೇವ್ರಿಗೆ ಕಂಪೇರ್ ಮಾಡೋದು. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಅದೇ ಥರ ಇರೋದಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ಭಯ ಇರುತ್ತೆ, ದುಡ್ಡು ಕೀಳೋಕ್ಕೋಸ್ಕರ ಇವ್ರು ಹಿಂಗೆ ಮಾಡ್ತಿದ್ದಾರೇನೋ ಅನ್ನೋವಂಥದ್ದು. ಈ ರೀತಿ ಯೋಚನೆ ಮಾಡ್ತಿರೋರಿಗೆ, ಅಥವಾ ಎಲ್ಲ ಕಡೆ ಟ್ರೈ ಮಾಡಿ ಕೈ ಚೆಲ್ಲಿ ಏನೂ ಆಗಲ್ಲಪ್ಪ ಅಂತ ಕೂತಿರೋರ್ಗು ನ್ಯೂರೋ ರೀಜನ್ ಹೆಲ್ತ್ ಕೇರಿಗೆ ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ನೀವು ಯಾವ ರೀತಿ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಎಸ್ ಮೇಡಮ್. ಸೊ ಎಲ್ಲ ತಂದೆ ತಾಯಂದಿರಿಗೂ ಅಲ್ಲಿರೋರ್ಗೂ ಸೊ ಎಲ್ರಿಗೂ ನಾನು ಹೇಳೋದು ಇಷ್ಟಪಡೋದು ಒಂದೇ. ಸೊ ಆಟಿಸಮ್ ಆಗಲಿ, CP ಪೇಷಂಟ್ಸ್ ಆಗಲಿ, ಪ್ಲಸ್ ಸ್ಟ್ರೋಕ್ ಪೇಷಂಟ್ಸ್ ಆಗಲಿ, ಎಲ್ಲನೂ ಬಂತಂದರೆ ನಾವಿಲ್ಲಿ ಮಂಚ ಹತ್ಬಿಡ್ತಾರೆ, ಆಗೋಯ್ತು, ಇನ್ನು ವೆಂಟಿಲೇಟರ್ ಮೇಲೆ ಇರ್ತಾರೆ, ಇನ್ನು ಇವರು ಯಾವತ್ತೂ ಇಂಪ್ರೂವ್ಮೆಂಟ್ ಆಗೋಲ್ಲ, ಇವ್ರ ಮೇಲೆ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅಂತ ಎಲ್ಲ ಹೇಳೋರು. ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಮುಂಚೆ ಹಂಗಿತ್ತು, ಈಗ ಡೆಫಿನೆಟ್ಲಿ ಹೋಪ್ ಇದೆ. ಸೊ ವಿತ್ ನ್ಯೂರೋಸೈಟ್ರಾನ್ ಥೆರಪಿ ಡೆಫಿನೆಟ್ಲಿ ನೀವು ಬನ್ನಿ, ಒಂದು ಒಪಿನಿಯನ್ ತೊಗೊಳ್ಳಿ, ನಮ್ಮ ಪೇಷಂಟ್ಸ್ ಹತ್ರ ಅನುಭವಗಳನ್ನೆಲ್ಲ ಕೇಳಿಬಿಟ್ಟು ಆಮೇಲೆ ನೀವು ಬನ್ನಿ ಅಷ್ಟೇ. ಬಂದು ನೋಡಿ ನಂಬಿ ಅಂತ ನಾನು ಹೇಳೋದು. ಯಾಕಂದರೆ ಈ ಫೈಟ್ ಎಲ್ಲ ಅಬೌಟ್ ಐ ಕೆನಾಟ್ಗೆ ಇದು ಗ್ಯಾರಂಟಿ ಇಷ್ಟು ಕೊಡ್ತೀನಿ ಅದಂತಲ್ಲ. ನೀವು ಬನ್ನಿ, ನೋಡಿ ಟ್ರೀಟ್ಮೆಂಟ್ ನಮ್ಮದು ರೇಟ್ಸ್ ಹೆಂಗಿದೆ, ಸಕ್ಸಸ್ ರೇಟ್ಸ್ ಅಂತ ನೋಡಿಕೊಂಡು ಮಾಡಿ. ಸೊ ಆ್ಯಂಡ್ ಅಗೇನ್ ಅ ಕ್ಲಿನಿಷಿಯನ್ ಹೂಸ್ ಈ ಥರ ನ್ಯೂರೋಸೈಟ್ರಾನ್ ಥೆರಪಿ ಸಪೋರ್ಟ್ ಮಾಡೋದು ಅನ್ನೋದು ತುಂಬ ತುಂಬ ರೇರ್. ಇಫ್ ನಾನೇ ಈ ಫೀಲ್ಡ್ಗೆ ಬಂದಿದ್ದೇನೆಂದರೆ ಬಿಕಾಸ್ ದರ್ ಇಸ್ ಸಮ್ ಸಬ್ಸ್ಟೆನ್ಸ್ ಇನ್ ದಿಸ್, ಡೆಫಿನೆಟ್ಲಿ ಐ ವಿಟ್ನೆಸ್ ದ ರಿಸಲ್ಟ್ಸ್. ಅದಕ್ಕಂತ ನಾನು ಬಂದಿರೋದು. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೀವು. ಸೊ ಇದಕ್ಕೆ ಮುಂಚೆ ಎಲ್ಲ ಹೇಳ್ತೀರಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ. ಡೋಂಟ್ ಲೂಸ್ ಹೋಪ್, ಪ್ಲೀಸ್ ಕೀಪ್ ಹೋಪ್ ಆ್ಯಂಡ್ ವಿ ಆರ್ ದೇರ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಐ ಹೋಪ್ ಒಂದಷ್ಟು ಜನಕ್ಕೆ ಇದು ಹೆಲ್ಪ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಸೊ ಜಸ್ಟ್ ಬಿಫೋರ್ ವೈಂಡಿಂಗ್ ಅಪ್, ಐ ಜಸ್ಟ್ ವಾಂಟ್ ಟು ಹ್ಯಾವ್ ಥ್ಯಾಂಕ್ ಒನ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದಿಸ್, ಡಾಕ್ಟರ್ ರಾಜಾ ವಿಜಯ್ ಕುಮಾರ್ ಅಂತ. He is the founder, inventor of this neurocytotron machine actually, and he has done an exhausting study for the last 15 years actually. Our study ಮಾಡಿಕೊಂಡು ಈ ಥರದ ಪೇಷಂಟ್ಸ್ ಮೇಲೆಲ್ಲ ರಿಸಲ್ಟ್ಸ್ ಬಂದಿರೋದಕ್ಕೇ. ಸೊ ದಟ್ ಈಸ್ ವೆನ್ ಐ ಹ್ಯಾವ್ ವಿಟ್ನೆಸ್ ದ ರಿಸಲ್ಟ್ಸ್ ಓವರ್ ದೇರ್. ಅವ್ರ ಸೆಂಟ್ರ್ ಹತ್ರ ಹೋಗಿ he is a scientist actually. He has done so much of research in all these kids, and I've got an opportunity that okay, we have got this machine from him. So I'll have to thank, this is an occasion to thank him. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.